ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಸಂಪ್ರಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ 9ನೆಯ ಎಪಿಸೋಡ್ನಲ್ಲಿ ಸುಮಾರು ನಾವು 176 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 9ನೇ ಎಪಿಸೋಡ್ ನಂತರ 10ನೇ ಎಪಿಸೋಡ್ 177ನೇ ಪ್ರಶ್ನೆಯಿಂದ ಪ್ರಾರಂಭಗೊಳ್ತಾ ಇದೆ. ಕೃಷ್ಣ ಕಾಳಿಯನನ್ನು ಉಚ್ಚಾಟನೆ ಮಾಡಿದ. ಅವನ ಹೆಡೆಗಳನ್ನು ಎಡಗೈಯಿಂದ ಎತ್ತಿ ಹಿಡಿದ. ತನ್ನ ಹೆಜ್ಜೆಯಿಂದ ನಾಗನ ಕಾಳಿಯನ ಹೆಡೆಗಳ ಮೇಲೆ ತುಳಿದ. ಇದರ ಸಂದೇಶ ಏನು ಅಂತಂದರೆ, ಆ ಹೆಡೆ ವಿಷವನ್ನು ಉಗುಳಿ ನೀರನ್ನು ವಿಷಮಯ ಮಾಡಿತ್ತು, ಜನರಿಗೆ ಅಪರಾಧ ಉಂಟು ಮಾಡಿತ್ತು. ಅದಕ್ಕಾಗಿ ಅದನ್ನು ತುಳಿದ. ಬಾಲ ಏನು ಮಾಡಿರಲಿಲ್ಲ, ಅದನ್ನು ಎತ್ತಿ ಹಿಡಿದ. ಇದರ ಸಂದೇಶ, ನಿರಪರಾಧಿಗಳನ್ನು ಭಗವಂತ ಎತ್ತಿ ಹಿಡಿತಾನೆ, ಅಪರಾಧಿಗಳಿಗೆ ಮಾತ್ರ ಶಿಕ್ಷೆ ಅನ್ನೋ ಸಂದೇಶವನ್ನು ಕೊಟ್ಟಿರತಕ್ಕದ್ದು ಗಮನಾರ್ಹವಾಗಿದೆ. ಆ ನಾಗಪತ್ನಿಯರು ಒಂದು ಮಾತನ್ನು ಸ್ತೋತ್ರ ಮಾಡುವಾಗ ಹೇಳಿದರು. ಏನು? ನೀನು ನೀಡಿದ ದಂಡನೆಯೂ ಸಹಿತ ಅನುಗ್ರಹ ಅಂತಂದರು ಅವರು. ಭಗವಂತ ದಂಡನೆಯನ್ನು ಮಾಡಿದರೆ ಅದು ಅನುಗ್ರಹ ಹೇಗಾಗ್ತದೆ ಅಂತನ್ನೋ ಪ್ರಶ್ನೆ ಬರಬಹುದು. ಇದನ್ನು ಶ್ರೀಮದಾಚಾರ್ಯರು ಮಹಾಕೂರ್ಮ ಪುರಾಣದ ಮಾತನ್ನು ಉಲ್ಲೇಖ ಮಾಡ್ತಾ, ದಂಡೋಪಿ ಭಗವಚ್ಚೀರ್ಣೋ ಅನ್ನುವ ಮಾತನ್ನು ಹೇಳ್ತಾ, ಮಮೈಷೋನುಗ್ರಹ ಸ್ಮೃತಃ. ಭಗವಂತ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ. ನಾವು ತಪ್ಪು ಮಾಡಿರ್ತೀವಿ, ತಪ್ಪೊಂದು ಇದ್ದೇ ಇರ್ತದಲ್ಲ, ಸುಮ್ಮನೆ ಶಿಕ್ಷೆ ಕೊಡೋದಿಲ್ಲ. ಅವನು ತಪ್ಪು ಮಾಡಿದ ಶಿಕ್ಷೆ ಕೊಟ್ಟಾಗ ಅದು ಅನುಗ್ರಹ ಅಂತ ಭಾವಿಸಿ ಸ್ವೀಕಾರ ಮಾಡಬೇಕು. ಅನುಗ್ರಹ ಮಾಡಿದ ಭಗವಂತ ನನ್ನ ಪಾಪ ಪರಿಹಾರವಾಯಿತು ಅಂತ. ಅದು ಬಿಟ್ಟು ಏನು ದೊಡ್ಡ ವಿಷಯ ಇದು ಅಂತ ಭಗವಂತನನ್ನು ಆಕ್ಷೇಪಿಸ್ತಕ್ಕಂಥದ್ದು, ಭಗವಂತನ ಬಗ್ಗೆ ತಪ್ಪು ತಿಳಿಯತಕ್ಕಂಥದ್ದು, ಭಗವಂತನನ್ನೇ ಆಡಿಕೊಳ್ತಕ್ಕಂಥದ್ದು, ದ್ವೇಷಿಸ್ತಕ್ಕಂಥದ್ದು ಮುಂತಾದವನ್ನು ಮಾಡಿದಾಗ ಮತ್ತೊಂದು ಅಪರಾಧವಾಗುತ್ತದೆ. ಇಂತಹ ಅಪರಾಧವೇ ನರಕಕ್ಕೆ ಕಾರಣವಾಗಿಬಿಡುತ್ತದೆ. ಅದಕ್ಕಾಗಿ ಭಗವಂತ ತಮ್ಮ ತಪ್ಪಿಗನುಸಾರವಾಗಿ ಶಿಕ್ಷೆಯನ್ನು ಕೊಟ್ಟಾಗ ಅದನ್ನು ಸ್ವೀಕರಿಸ್ತಕ್ಕಂಥದ್ದು ಅನುಗ್ರಹಕ್ಕೋಸ್ಕರ ಅಂತ ಭಾವಿಸಬೇಕಾಗಿದೆ. ಕಾಳಿಯ ಅವನು ಬೇರೆ ಜಾಗದಿಂದ ಬಂದಿದ್ದ. ಯಾವುದದು? ಕಾಳಿಯ ಬಂದಿರತಕ್ಕಂಥದ್ದು, ನೀನು ಎಲ್ಲಿಂದ ಬಂದಿದ್ದೀ ಅಲ್ಲಿಗೆ ಹೋಗುವಂತ ಭಗವಂತ ಹೇಳಿದ. ಅವನು ಬಂದದ್ದು ರಮಣಕ ದ್ವೀಪದಿಂದ. ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದು ಸೇರಿಕೊಂಡಿದ್ದವನು ಈ ಯಮುನಾ ಮಡುವಿಗೆ ಅಂತ ಅನ್ನೋ ಪ್ರಶ್ನೆ ಬರಬಹುದು. ಕಾಳಿಯನ ಪೂರ್ವ ವೃತ್ತಾಂತವೇನು ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾನೆ ಪರೀಕ್ಷಿತ ರಾಜ. ಉತ್ತರ ಕೊಟ್ಟಿದ್ದಾರೆ ಶುಕ ಮಹರ್ಷಿಗಳು. ಗರುಡನಿಗೆ ಸರದಿಯಂತೆ ಆಹಾರ ನೀಡಿಕೆ ಮಾಡಬೇಕು ಅಂತ ಒಪ್ಪಂದ ಆಯಿತು ಗರುಡ ಮತ್ತು ನಾಗಗಳಲ್ಲಿ. ಈ ಒಪ್ಪಂದವನ್ನು ಕಾಳಿಯ ಉಲ್ಲಂಘನೆ ಮಾಡಿದ. ನಾನು ಆಹಾರ ಕಳಿಸೋದಿಲ್ಲ ಗರುಡನಿಗೆ, ಏನು ಮಾಡ್ತಾನೆ ನೋಡೋಣ ಅಂತ ಒಂದು ರೀತಿಯ ಹುಂಬುತನದ ಒರಟು ವರ್ತನೆ ತೋರಿದ ಕಾಳಿಯ. ಗರುಡ ಬಂದ, ರೆಕ್ಕೆಯಿಂದ ಏನು ಪೆಟ್ಟು ಹಾಕಿದ ಒದ್ದಾಡ್ಲಿಕ್ಕೆ ಹತ್ತಿದ ಕಾಳಿಯ ನಾಗ. ಏನು ಹೊಡೆತಾಳಲಾರ್ದೇ ಭಯದಿಂದ ಅಲ್ಲಿಂದ ಓಡಿದ. ಇಲ್ಲಿಂದ ಓಡ್ತಾ ಬಂದ. ಗರುಡನ ಬೆನ್ನಟ್ಟಿದ್ದ. ಆದರೆ ಈ ಯಮುನಾ ನದಿ ಬಂದು ಒಳ ಸೇರ್ಕೊಂಡ ಮೇಲೆ ಗರುಡ ಮಾತ್ರ ಇಲ್ಲಿ ಬರಲಿಲ್ಲ. ಯಾಕೆ? ಸೌಭರಿ ಮಹರ್ಷಿಯಲ್ಲಿ ತಪಸ್ಸು ಮಾಡ್ತಾಯಿದ್ರು ಯಮುನಾ ದಡದಲ್ಲಿ. ಆ ಗರುಡ ಬಂದು ಹಿಂಸೆ ಕೊಡ್ತಾ ಇದ್ದ. ಅಲ್ಲಿರ್ತಕ್ಕಂಥ ಮೀನುಗಳನ್ನು ಎತ್ತಿ ತಿನ್ನತಕ್ಕಂಥ ಕಾರ್ಯ. ಸೌಭರಿಗೆ ಆ ಕರುಣೆ ಬಂತು. ಅವನು ಸಹ ಹೇಳಿಬಿಟ್ರು ಅವರು, ಅಕಸ್ಮಾತಿನ ನಾಳೆಯಿಂದ ಯಾರು ಗರುಡ ಬಂದು ಇಲ್ಲಿ ಮೀನನ್ನು ಹಿಂಸಿಸಿದರೆ ಅವರಿಗೆ ಸಾವು ಬಂದು ಬಿಡಲಿ ಅಂತ ಶಾಪ ಕೊಟ್ಬಿಟ್ರು. ಮಾತು ಹೇಳ್ಬಿಟ್ರು. ಅದನ್ನು ತಿಳ್ಕೊಂಡಿದ್ದೀವನು ಯಾರು? ಕಾಳಿಯ ನಾಗ. ಅದಕ್ಕೆ ಗರುಡ ಇಲ್ಲಿ ಬರೋದಿಲ್ಲ ಅಂತ ಹೇಳಿ ನಿಶ್ಚಿಂತೆಯಿಂದ ನಿರ್ಭೀತನಾಗಿ ಇರುವ ಕಾರ್ಯವನ್ನು ಮಾಡಿದ್ದ ಅನ್ನೋ ಮಾತು. ಅದಕ್ಕೆ ಇಲ್ಲಿ ಬಂದಿದ್ದ ಅಂತ. ಗರುಡ ಮಾತು ಇಲ್ಲಿ ಬರೋ ಹಾಗಿಲ್ಲ, ಶಾಪ ಕೊಟ್ಟಿದ್ದಾರಲ್ಲ. ಹೌದು, ಗರುಡನಂಥ ವ್ಯಕ್ತಿಗೆ ಅವನು ರುದ್ರನ ಸ್ಥಾನದಲ್ಲಿರ್ತಕ್ಕಂಥವನು, ಈ ಅಕ್ಕಶಿತ್ ಮುನಿಯವನು ಸೌಭರಿ ಅಂತಂದರೆ ಇವರ ಶಾಪ ಅದು ಆ್ಯಕ್ಟಿವೇಟ್ ಆಗ್ತದ, ಫಲಕಾರಿ ಫಲಪ್ರದ ಆಗ್ತದ ಅನ್ನುವ ಒಂದು ಪ್ರಶ್ನೆ ಬರಬಹುದು. ಅದಕ್ಕೆ ಶ್ರೀಮದಾಚಾರ್ಯರು ಬ್ರಹ್ಮಾಂಡ ಪುರಾಣದ ಮಾತನ್ನು ನಮ್ಮ ಗಮನಕ್ಕೆ ತರ್ತಾ, ವಿಷ್ಣುನಾ ವಿಷ್ಣು ಭಕ್ತೈಶ್ಚ ಬ್ರಹ್ಮಶಾಪೋನುವರ್ತ್ಯತೆ. ವಿಷ್ಣು ಭಕ್ತರು ಕೆಳಗಿನವರು, ತಮಗಿಂತ ಯೋಗ್ಯತೆಯಲ್ಲಿ ಕಡಿಮೆ ದರ್ಜೆಯವರು ನೀಡಿದ ಶಾಪವನ್ನು ಸಹಿತ ಸ್ವೀಕಾರ ಮಾಡ್ತಾರೆ. ಯಾಕೆ? ಬ್ರಾಹ್ಮಣರಿಗೆ ಬಲ ಅಂದರೆ ಉಳಿದ ಯಾವ ಬೆಂಬಲ ಬಲ ಇಲ್ಲ.
ಅಧಿಕಾರನೋ ಸಂಪತ್ತೋ ದೈಹಿಕ ಬಲನೋ ಮತ್ಯಾವುದು ಯುದ್ಧ ಮಾಡತಕ್ಕಂಥ ರೀತಿ ಒಳಗೆ ಧನ ದೇಹದ ಬಲ ಯಾವುದೂ ಇಲ್ಲ. ಬ್ರಾಹ್ಮಣರಿಗೆ ಬಲ ಅಂದರೆ ತಪೋಬಲವೇ ಬಲ. ಅದಕ್ಕಾಗಿ ಇವರ ತಪೋಬಲಕ್ಕೆ ಅಂಜಿ ರಾಕ್ಷಸಾದಿಗಳು ಬ್ರಾಹ್ಮಣರ ಮೇಲೆ ಕೈ ಮಾಡತಕ್ಕದ್ದಲ್ಲ, ಅವರು ತೊಂದರೆ ಮಾಡತಕ್ಕದ್ದಲ್ಲ ಅನ್ನೋ ಕಾರಣಕ್ಕೋಸ್ಕರ ತಪೋಬಲವನ್ನು ಭಗವಂತ ಕೊಟ್ಟಿದ್ದಾನೆ. ಅದಕ್ಕಾಗಿ ತಪೋಬಲದ ಮಹತ್ವವನ್ನು ಉಳಿಸುವುದಕ್ಕೋಸ್ಕರ ದೇವತೆಗಳೂ ಸಹಿತ ತಮಗಿಂತ ಯೋಗ್ಯತೆಯಲ್ಲಿ ಕೆಳ ದರ್ಜೆಯವರಾಗಿದ್ದರೂ ಅವರು ಕೊಟ್ಟ ಶಾಪವನ್ನು ಸ್ವೀಕಾರ ಮಾಡುತ್ತಾರೆ. ಕಾರಣ ಏನು? ತಪೋಬಲಕ್ಕೊಂದು ಬಲವನ್ನು ಕೊಡೋದಕ್ಕೋಸ್ಕರ. ಅದೇನು ನಮಗೇನು ಮಾಡೋದು ಅಂತ ಅವರು ಅಲಕ್ಷ್ಯ ಮಾಡಿಬಿಟ್ರೆ ಆ ತಪೋಬಲದ ಪರಿಣಾಮ ಕಡಿಮೆ ಆಗಿಬಿಡ್ತದೆ. ಸ್ವೀಕಾರ ಮಾಡಿದ್ದಾರೆ. ವಾಸ್ತವಿಕ ವಿಚಾರ ಮಾಡಲಿಕ್ಕೆ ಹೋದರೆ ಕೆಳಗಿನವರು ಅರ್ಥಾತ್ ಹಿರಿಯರಿಗೆ ಶಾಪನೋ ಕೊಟ್ಟರೆ ಏನೇನು ಪ್ರಯೋಜನ ಇಲ್ಲ, ಆ್ಯಕ್ಟಿವೇಟ್ ಆಗೋದೇ ಇಲ್ಲ. ಅದು ಇಷ್ಟೇ ಅಲ್ಲ, ಯಾರು ಶಾಪ ಕೊಟ್ಟಿರ್ತಾರಲ್ಲ ಅವರ ಪುಣ್ಯವೇ ಹ್ರಾಸವಾಗಿ ಬಿಡ್ತದೆ. ಅದನ್ನು ಯೋಚನೆ ಮಾಡತಕ್ಕಂಥದ್ದು. ಪ್ರಸ್ತುತ ಗರುಡ ಯಾಕೆ ರುದ್ರನ ಸ್ಥಾನದಲ್ಲಿರ್ತಕ್ಕಂಥವನು, ಗರುಡ ಶೇಷ ರುದ್ರ ಅವರೆಲ್ಲ ಸಮಾನ ಕಕ್ಷೆ ಇರ್ತಕ್ಕಂಥವ್ರು. ಗರುಡ ಈ ಅಕ್ಕಚಿತ್ತೊಬ್ಬ ಸೌಬರಿ ಋಷಿ ಶಾಪವನ್ನು ಸ್ವೀಕಾರ ಮಾಡಿದ ಅಂತಂದರೆ ಅದನ್ನು ಆ ಸೌಬರಿ ಮಹರ್ಷಿಯ ಅತಿಯಾದ ಪುಣ್ಯವನ್ನು ಕಸಿಯುವುದಕ್ಕೋಸ್ಕರ ಆ ಕಾರ್ಯವನ್ನು ಮಾಡಿದ್ದಾನೆ ಅನ್ನೋ ಮಾತನ್ನು ಚಿಂತನೆ ನಾವು ಮಾಡತಕ್ಕಂಥದ್ದು. ಮುಂದೆ ಕೃಷ್ಣ ಬಲರಾಮರು ಆಟ ಆಡ್ತಾ ಇದ್ದರು ವೃಂದಾವನದಲ್ಲಿ. ಗೋಪಾಲಕರು ಅಲ್ಲೆಲ್ಲ ಆಟ ಆಡುವಾಗ ಉಯ್ಯಾಲೆ ಆಟ, ಮರಕೋತಿ ಆಟ, ಮುಟ್ಟಾಟ, ಕಣ್ಣು ಮುಚ್ಚಾಲೆ ಆಟ, ಕಪ್ಪೆ ಕುಪ್ಪಳಿಸುವಂತೆ ಆಡುವ ಆಟ, ಅನೇಕ ಆಟ ಆಡ್ತಾ ಇದ್ದರು. ಸಂತೋಷಪಡಿಸಿದರು ಗೋಕುಲದ ಅಥವಾ ವೃಂದಾವನದ ಜಂಗುಳಿಯನ್ನು ಎಲ್ಲರನ್ನೂ ಕೂಡ. ಆಗ ಕಂಸ ಕಳಿಸ್ಕೊಟ್ಟಿದ್ದ ಕೃಷ್ಣ ಬಲರಾಮರನ್ನು ಟಾರ್ಗೆಟ್ ಮಾಡೇ ಇದ್ನಲ್ಲ ಅವನು ಕೊಲ್ಲಬೇಕು ಅಂತ. ಈಗ ಪ್ರಲಂಬಾಸುರನ್ನು ಕಳಿಸ್ಕೊಟ್ಟಿದ್ದಾನೆ. ಈ ಪ್ರಲಂಬಾಸುರ ಹೇಗೆ ಬಂದ? ಅವನು ಒಬ್ಬ ಗೊಲ್ಲ ಅಥವಾ ಗೋಪಾಲಕ ವೇಷದಲ್ಲಿ ಬಂದ. ಇವ್ರ ಜೋಡಿ ಸೇರ್ಕೊಂಡ್ಬಿಡೋದು ಆಟದಲ್ಲಿ. ಕೃಷ್ಣ ಬಲರಾಮ ಕೊಂದು ಹಾಕ್ಬಿಡು ಅಂತ ಯೋಚನೆ ಮಾಡಿದ್ದ. ಕೃಷ್ಣನಿಗೆ ಗೊತ್ತಾಯಿತು ಈ ಅಸುರ ಬಂದಿದ್ದಾನೆ ಅಂತ. ಇವರು ಆಟ ಆಡ್ತಾ ಇದ್ದರು. ಆಟೋ ಒಂದು ಕ್ರಮ, ಒಂದೇನೋ ನಿಯಮ ಮಾಡ್ಕೊಂಡಿದ್ದರು. ಯಾರು ಓಡೋ ಆ ಜಾಗವನ್ನು ಮುಟ್ಟಬೇಕು, ಓಡುವಾಗ ಕಮ್ಮಿ ಆಗ್ತಾರೆ ಅಥವಾ ಮುಟ್ಟೋದಿಲ್ಲ, ತಡ ಆಗ್ತದೆ. ಯಾರು ಅದನ್ನು ಮುಟ್ತಾರೆ ಗೆದ್ದವರು, ಮುಟ್ಟದೇ ಇದ್ದವರು ಸೋತವರು. ಯಾರು ಸೋತಿದ್ದಾರೆ ಆ ಗೆರೆ ಮುಟ್ಟಿದವರನ್ನು, ಆ ಗುರಿಯನ್ನು ಮುಟ್ಟಿದವರನ್ನು ಹೊತ್ತುಕೊಂಡು ಓಡಬೇಕು, ನಡೀಬೇಕು ಅಂತ ಒಂದು ಸ್ಪರ್ಧೆ ನಿಯಮ ಇಟ್ಕೊಂಡು ಆಟ ಆಡ್ತಾಯಿದ್ರು. ಆಗ ಇವನು ಬಂದ, ಯಾರು ಪ್ರಲಂಬಾಸುರ ಗೋಪಾಲಕನ ವೇಷದಲ್ಲಿ. ತಾನು ಬಲರಾಮ ಸುದ್ದಿಯನ್ನು ನಿಯಮ ಮಾಡಿಕೊಂಡು ಅವನು ಹೊತ್ಕೊಂಡು ನಡೆದ. ಹೋದ ಆಕಾಶಕ್ಕೆ ಹೊತ್ಕೊಂಡು ಹೊಟ್ಟೋಗ್ಬಿಡ ಕರ್ಕೊಂಡು. ಕೃಷ್ಣ ಅಂದ, ಅಲ್ಲೋ ಬಲರಾಮ, ನಿಂಗಿಷ್ಟು ಗೊತ್ತಾಗೋದಿಲ್ಲ? ನೀನು ಆದಿಶೇಷನ ಅವತಾರ, ನಿನ್ನಲ್ಲಿ ನನ್ನ ಶುಕ್ಲಕೇಶ ಆವೇಶ ಇದೆ. ಸ್ಮರಣೆ ತಂದುಕೊಂಡು ಈ ಪ್ರಲಂಬಾಸುರನ್ನು ಹೊಸಕಿ ಹಾಕು. ಯಾಕಚಿತ ರಾಕ್ಷಸ ಇವ, ಅವನ ಜೊತೆಗೆ ಏನು ಆಟ? ಅವನು ಹೇಳ್ಕೊಂಡು ಹೋಲಿಕತ್ತೆ, ನೀವು ಹೋಲಿಕೆ ಅವನ ಜೊತೆಗೆ ಅಂತ ಎಚ್ಚರಿಕೆಯನ್ನು ಕೊಡ್ತಾನೆ. ಆಗ ಬಲರಾಮನಿಗೆ ತನ್ನ ಮೂಲ ರೂಪದ ಜ್ಞಾನೋದಯವಾಗಿ ಪ್ರಲಂಬಾಸುರನ್ನು ಸಂಹಾರ ಮಾಡಿದ್ದಾನೆ ಅನ್ನುವ ಮಾಹಿತಿ ನಮಗೆ ಹರಿವಂಶದ ಮೂಲಕ ಕಂಡು ಬರ್ತಾ ಇದೆ. ತಥಾಸ್ಯೆ ಸ್ಮರ ನಾರಾಯಣಾತ್ಮಾನಂ ತಥಾಸ್ಯೆ ಮೂಢವತ್ವಂ ಕಿಂ ಪ್ರಾಣೇನ ಜಹಿದಾನವಂ ಮೂರ್ಧ್ನಿದೇವರಿಪುಂ ದೇವ ವಜ್ರಕಲ್ಪೇನ ಮುಷ್ಟಿನ. ಒಂದು ಕೈಯಿಂದ ಗುದ್ದಿರು ಸಾಕು, ಸಾಯ್ತಾನವ. ನೀ ಯಾರು ತಿಳ್ಕೊಂಡಿದ್ದೀವಿ? ಬಲರಾಮ ಶೇಷದೇವ ಎಚ್ಚರಿಕೆ ಕೊಡ್ತಾನೆ. ಹಾಗೆ ಕೃಷ್ಣನ ಮಾತನ್ನು ಕೇಳಿ ಸಂಹಾರವನ್ನು ಮಾಡಿದ್ದಾನಂತೆ ಬಲರಾಮ ಪ್ರಲಂಬಾಸುರನ್ನು. ಇಲ್ಲಿ ಮತ್ತೊಂದು ಮಾತನ್ನು ಗಮನಿಸ್ತಕ್ಕಂಥದ್ದು ಏನು? ಭಗವಂತನೊಬ್ಬನನ್ನು ಬಿಟ್ಟರೆ ಅವತಾರ ಕಾರ್ಯ ಮಾಡಿರತಕ್ಕಂಥ ಪ್ರಸಂಗದಲ್ಲಿ, ಅದು ಶೇಷ ಇರ್ಬೋದು, ರುದ್ರ ಇರ್ಬೋದು, ಮತ್ತಾರೇ ಇರ್ಬೋದು, ಮೂಲ ರೂಪದಷ್ಟು ಸಾಮರ್ಥ್ಯ ಅವತಾರ ರೂಪಕ್ಕೆ ಬರೋದಿಲ್ಲ. ಅವರೇ ಅವತಾರ, ಆದರೆ ಮೂಲ ರೂಪ ಸಾಮರ್ಥ್ಯ ಈ ಅವತಾರಕ್ಕೆ ಬರೋದಿಲ್ಲ. ಇದನ್ನು ನಾವು ದಕ್ಷ ಪ್ರಜಾಪತಿಯ ಯಾಗದ ಸಂದರ್ಭಗಳನ್ನು ತಂದ್ಕೊಳ್ಬೋದು. ದಕ್ಷ ಪ್ರಜಾಪತಿ ಮಾಡಿದ ಅಪರಾಧಕ್ಕೆ ವೀರಭದ್ರ ಕಳಿಸಿಕೊಟ್ಟಿದ್ದ ಮಹಾದೇವ ಅವನು ಸಂಹಾರ ಮಾಡಿ ಬಾ ಅಂತ. ವೀರಭದ್ರನಿಂದ ದಕ್ಷ ಪ್ರಜಾಪತಿಯನ್ನು ಕೊಲ್ಲಿಕ್ಕಾಗಲಿಲ್ಲ. ತಾನೇ ಸ್ವತಃ ಬರ್ತಾನೆ ಕೈಲಾಸದಿಂದ, ದಕ್ಷ ಪ್ರಜಾಪತಿ ತಲೆಯನ್ನು ಉರುಳಿಸ್ತಾನೆ. ಅಲ್ಲಿ ನೋಡಿದ್ದೇವೆ. ಹಾಗಾಗಿ ಶಿವನ ಅವತಾರವಾಗಿರ್ತಕ್ಕಂತಹ ಆ ವೀರಭದ್ರನಿಗೆ ಶಿವನ ಮೂಲ ರೂಪದಷ್ಟು ಅವತಾರ ರೂಪದಲ್ಲಿ ಸಾಮರ್ಥ್ಯ ಇಲ್ಲ ಅನ್ನೋದು ಸಾಬೀತಾಗಿದೆ. ಇದು ಮತ್ತೊಂದು ಉದಾಹರಣೆ ಇದೆ. ಬಲರಾಮ ಶೇಷನ ಅವತಾರ, ಬಟ್ ಈಗ ಅವನಿಗೆ ಯಾಕೋದ್ರದ್ದು ಮರೆತು ಹೋದಾಗೆ. ಕೃಷ್ಣನ ನೆನಪಿಸ್ಕೊಳ್ಬೋದು ಬಂತು. ಯಾರು ನಿಂತುಕೊಂಡಿದ್ದೀನಿ, ಏನು ತಿಳ್ಕೊಂಡಿದ್ದೀನಿ ನೀನು? ಅವ ಯಕ್ಕಚಿತ್ತ ರಾಕ್ಷಸವ,
ನೀನು ಶೇಷದೇವ ಅವತಾರ ಒಂದು ನೆನಪಿಸಿಕೊಟ್ಟಾಗ ಜಗ್ಗನೆ ಮತ್ತೆ ಆ್ಯಕ್ಟಿವೇಟ್ ಆದ ಶಕ್ತಿ ಆಗ ನೆನಪಿಗೆ ತಂದುಕೊಂಡು ಕೊಂದಿದ್ದಾನೋ ಮಾತನ್ನು ನೋಡ್ತಕ್ಕಂಥದ್ದು. ಹಾಗಾಗಿ ಭಗವಂತನಿಗೆ ಮಾತ್ರ ಮೂಲ ರೂಪದ ಸಾಮರ್ಥ್ಯ ಅವತಾರ ರೂಪದಲ್ಲಿ ಕೂಡ ಕಿಂಚಿತ್ತು ವ್ಯತ್ಯಾಸಗೊಳ್ಳುವುದಿಲ್ಲ. ಇದು ಇತರರಿಗೆ ಸಾಧ್ಯವಿಲ್ಲ. ಇಷ್ಟೇ ಅದ್ರ ಜೊತೆಗೆ ವಿಚಾರ ಮಾಡ್ತಕ್ಕಂಥ ಮಾತನ್ನು ಚಿಂತನೆ ಮಾಡ್ತಕ್ಕಂಥದ್ದು. ಮತ್ತೊಂದು ಮಾತು ಬಂತಿಲ್ಲಿ. ಕೃಷ್ಣ ಎಲ್ಲರೂ ಆಟ ಆಡ್ತಾ ಇರುವಾಗ ಸೋತವರು ಗೆದ್ದವರನ್ನು ಹೊತ್ತುಕೊಂಡು ನಡೀಬೇಕು ಅಂತ ಒಂದು ಮಾತಿದೆ ಭಾಗವತಲ್ಲಿ. ಶ್ರೀದಾಮಾನಮಜಯತ್ ಕೃಷ್ಣ. ಅಲ್ಲಿ ಕೃಷ್ಣ ಸೋತ ಶ್ರೀರಾಮನನ್ನು ಹೊತ್ತುಕೊಂಡು ನಡೆದಿದ್ದಾನೆ ಅಂತ ಮೇಲ್ನೋಟದ ಅರ್ಥ ಆಗಿಬಿಡ್ತದೆ ಭಾಗವತ ನೋಡುವಾಗ. ಇದು ಸರಿನಾ ಅಂತ ಒಂದು ಪ್ರಶ್ನೆ ಬರ್ತದೆ. ಕೃಷ್ಣನು ಸೋತು ಶ್ರೀರಾಮನನ್ನು ಹೊತ್ತುಕೊಂಡು ನಡೆದನು, ಈ ಮಾತಿನ ಅಭಿಪ್ರಾಯ ಏನು ಅನ್ನೋ ವಿಚಾರ ಬರ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಬ್ರಹ್ಮತರ್ಕದ ಮಾತನ್ನು ಹೇಳ್ತಾ, ಬಹುಮಾನ ವಿರೋಧೇತು ವ್ಯತ್ಯಾಸ ಶಬ್ದತೋರ್ಥತಃ ಕಾರ್ಯೋ ನಿರುಕ್ತ ದೇವಾನಾಂ ಗುಣಸಿದ್ಧೇನ ಚಾನ್ಯಥಾ. ಮೂಲ ದೇವತೆಗಳು ಅಂತ ಏನಿದ್ದಾರೆ ಅದನ್ನು ಉಪನಿಷತ್ನಲ್ಲಿ ಅನಿರುಕ್ತ ದೇವತೆಗಳನ್ನು ಕರೆದಿದ್ದಾರೆ. ವಿಷ್ಣು, ಬ್ರಹ್ಮ ಮತ್ತು ವಾಯು ಅವರ ಪತ್ನಿಯರು ಇವರೆಲ್ಲರೂ ಕೂಡ ಅನಿರುಕ್ತ ದೇವತೆಗಳು. ಏನು ಹಾಗಂದರೆ ಅವರ ಗುಣಗಳನ್ನು ಪೂರ್ಣ ಹೇಳಿ ಮುಗಿಸುವಂತಿಲ್ಲ, ಅಷ್ಟು ಗುಣವಂತರಾಗಿದ್ದಾರೆ. ಅದಕ್ಕಾಗಿ ಅವರು ಅನಿರುಕ್ತ. ನಿರುಕ್ತ ಅಂದರೆ ಹೇಳೋದು ಅಂತ ಅರ್ಥ. ಅನಿರುಕ್ತ ಹೇಳಿ ಮುಗಿಸುವಂತಿಲ್ಲ, ಪೂರ್ಣ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅರ್ಥ. ಅನಿರುಕ್ತ ದೇವತೆಗಳು ಯಾರು? ವಿಷ್ಣು, ಬ್ರಹ್ಮ, ವಾಯು ಅವರ ಪತ್ನಿಯರು. ಅವರಿಗೆಲ್ಲರ ಇತರರಿಂದ ಪರಾಜಯ ಅಂತ ಮಾತಿತ್ತು ಅಂತಂದರೆ ಆ ಪ್ರಸಂಗದಲ್ಲಿ ಮತ್ತು ಇತರ ಬಹುಪ್ರಮಾಣ ಅನೇಕ ಗ್ರಂಥಗಳ ವಿರೋಧ ಬರ್ತಿತ್ತು ಅಂದರೆ ಅದಕ್ಕನುಗುಣವಾಗಿ ಇದನ್ನು ತಿದ್ದುಪಡಿ ಮಾಡಿಕೊಳ್ಬೇಕು. ಏನು ತಿದ್ದುಪಡಿ? ಬ್ರಹ್ಮ ತರ್ಕ ಹೇಳುವಂತೆ ಅಂತಂದರೆ ಈಗ ಪ್ರಸ್ತುತ ಇದೇ ವಿಷಯ ತಗೊಳ್ಳುವಂತಾಗಿದ್ದರೆ ಕೃಷ್ಣ ಸೋತು ಶ್ರೀರಾಮನನ್ನು ಹೊತ್ತು ನಡೆದಿದ್ದಾನೆ ಅಂತ ಭಾಗವತದ ಮೂಲ ಮಾತಿನಲ್ಲಿ ಉಂಟು. ಆದರೆ ಹರಿವಂಶದಲ್ಲಿ ಒಂದು ಮಾತು ಬರ್ತಾ ಇದೆ, ಕೃಷ್ಣನು ಶ್ರೀರಾಮನನ್ನು ಗೆದ್ದಿದ್ದಾನೆ. ಶ್ರೀರಾಮಜಯತ್ ಕೃಷ್ಣ. ಇದು ಹರಿವಂಶ ವಿಷ್ಣು ಪರ್ವದ ಮಾತು. ಹಾಗೆ ವಿಷ್ಣು ಪುರಾಣದಲ್ಲಿ ಕೂಡ ಶ್ರೀರಾಮಾನಂ ತತಃ ಕೃಷ್ಣ, ಶ್ರೀರಾಮನನ್ನು ಗೆದ್ದಿದ್ದಾನೆ ಅಂತ ಹರಿವಂಶ ವಿಷ್ಣು ಪುರಾಣ ಎಲ್ಲವೂ ಹೇಳ್ತಾ ಇವೆ. ಆಗ ಹೇಳಿದಂತೆಯೇ ಬ್ರಹ್ಮತರ್ಕದೊಂದು ನಿರ್ದೇಶನ ಇವೆಲ್ಲವನ್ನು ಗಮನಿಸಿಕೊಂಡಾಗ ಭಾಗವತದ ಮಾತನ್ನು ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಅದನ್ನು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗಿದೆ. ವಿಭಕ್ತಿ ವ್ಯತ್ಯಾಸವನ್ನು ಮಾಡಿ ಕೃಷ್ಣನು ಶ್ರೀರಾಮನನ್ನು ಹೊತ್ತು ನಡೆದನು. ಕೃಷ್ಣನು ಪ್ರಥಮ ವಿಭಕ್ತಿ, ಶ್ರೀರಾಮನನ್ನು ದ್ವಿತೀಯ ವಿಭಕ್ತಿ. ಸ್ವಲ್ಪ ಇಲ್ಲಿ ವಿಭಕ್ತಿ ವ್ಯತ್ಯಾಸ ಮಾಡಿಕೊಳ್ಬೇಕು. ಕೃಷ್ಣನು ಪ್ರಥಮ ವಿಭಕ್ತಿ ಜಾಗದಲ್ಲಿ ದ್ವಿತೀಯ ವಿಭಕ್ತಿ ಹಾಕ್ಕೊಳ್ಬೇಕು. ಕೃಷ್ಣನನ್ನು. ಶ್ರೀರಾಮನನ್ನು ಅಂತ ದ್ವಿತೀಯ ವಿಭಕ್ತಿ ಇದೆ, ಅದನ್ನು ತೆಗಿಬೇಕು, ಪ್ರಥಮ ವಿಭಕ್ತಿ ಹಾಕಬೇಕು. ಶ್ರೀರಾಮನನ್ನು ದ್ವಿತೀಯ ತೆಗೆದು ಶ್ರೀರಾಮನು ಪ್ರಥಮ ಮಾಡಿಕೊಂಡ್ರೆ ಕೃಷ್ಣನನ್ನು ಶ್ರೀರಾಮನು ಹೊತ್ತು ನಡೆದನು. ಈ ರೀತಿ ಅರ್ಥ ಮಾಡಬೇಕು. ಕೃಷ್ಣನಿಗೆ ಎಂದೂ ಸೋಲಿಲ್ಲ, ಯಾವತ್ತೂ ಸೋಲಿಲ್ಲ. ಸರ್ವತಂತ್ರ, ಸರ್ವ ಸಮರ್ಥ, ಸರ್ವಕರ್ತ, ಸರ್ವ ಗುಣ ಪರಿಪೂರ್ಣ, ಸರ್ವ ದೋಷ ದೂರ. ಈ ಸೋಲು ಮತ್ತೇನೋ ದುಃಖ ಚಿಂತೆ ಇವ ದೋಷಗಳು ಭಗವಂತನಿಗೆ ಉಂಟ, ಆ ಅರ್ಥವನ್ನು ಮಾಡತಕ್ಕದ್ದಲ್ಲ. ಹಾಗಾಗಿ ಬ್ರಹ್ಮತರ್ಕದ ನಿರ್ದೇಶನ ಜೊತೆಗೆ ವಿಷ್ಣು ಪುರಾಣ ಮುಂತಾದ ಮಾತನ್ನು ಕೂಡ ನಾವು ತೆಗೆದುಕೊಂಡಾಗ ಶ್ರೀರಾಮನು ಕೃಷ್ಣನನ್ನು ಹೊತ್ತು ನೋಡಿದನು ಅನ್ನೋ ಅರ್ಥವನ್ನು ಮಾಡಿಕೊಳ್ಳಬೇಕಾಗಿದೆ. ಮುಂದೆ ಗೊಲ್ಲರು ಕೃಷ್ಣನ ಮಹಿಮೆಯನ್ನು ಕಂಡಿದ್ದಾರಂತೆ. ಏನು ಮಹಿಮೆ? ಸಂಚಾರ ಮಾಡ್ತಾ ಬರ್ತಾ ಇದ್ದಾರೆ ಕೃಷ್ಣ ಬಲರಾಮ, ಅವರ ಗೊಲ್ಲರು, ಆಕಳುಗಳು. ಆ ಗೋಗಳೆಲ್ಲ ಹೋಗ್ತಾ 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 ತುಂಬ ದೂರ ಹೋಗ್ಬಿಟ್ಟು, ತುಂಬ ದೂರ, ಕಣ್ಣಿಗೆ ಕಾಣಿಸ್ತಾನೇ ಇಲ್ಲ. ಎಲ್ಲ ಗೋಪಾಲಕರಂದು ಕೃಷ್ಣ ಆಕಳೆ ಕಾಣಿಸ್ತಾ ಇಲ್ಲ, ಗೋಗಳೆಲ್ಲ ಆ ಕಡೆ ಹೋಗ್ಬಿಟ್ಟು, ಹಸುಗಳೆಲ್ಲ. ಕೃಷ್ಣ ಒಂದೊಂದು ಹೆಸರು ಹಿಡಿದು ಕರೀತಾನೆ. ಎಲ್ಲ ಗೋಗಳು ಕೂಡ ಇದ್ದ ಜಾಗದಲ್ಲಿಯೇ ಬಂದು ಸೇರಿದ್ದಾವೆ. ಆಶ್ಚರ್ಯ ಆಯಿತು ಅವರಿಗೆ, ಏನು ಕೃಷ್ಣನ ಮಹಿಮೆ ಅಂತ ತಿಳ್ಕೊಂಡು ಅಂತ. ಅಷ್ಟರಲ್ಲೇ ಮತ್ತೆ ಆಕಸ್ಮಿಕವಾಗಿ ಕಾಳ್ಗಿಚ್ಚಿ ಬಂತು. ಹಿಂದೆ ಒಂದು ಸಲ ಬಂದಿದೆ, ಇದು ಎರಡನೇ ಬಾರಿ ಬಂದಿರತಕ್ಕಂಥದ್ದು. ಏನು ಕಾಳ್ಗಿಚ್ಚಿ ಬಂತು, ಕೃಷ್ಣ ಹೇಳಿದ, ಚಿಂತೆ ಮಾಡಬೇಡಿ, ಎಲ್ಲರೂ ಕಣ್ಣು ಮುಚ್ಚಿಕೊಡ್ರಿ. ಮತ್ತೆ ಯಥಾ ಪ್ರಕಾರ ಆ ಕಾಳ್ಗಿಚ್ಚನ್ನು ಭಗವಂತ ಕುಡಿದು ಬಿಟ್ಟಿದ್ದಾನೆ. ಎಲ್ರಿಗೂ ಆಶ್ಚರ್ಯ ಆಯಿತು. ಇಂಥ ಆಶ್ಚರ್ಯನ್ನು ತಮ್ಮ ಜೊತೆಗಿರ್ತಕ್ಕಂಥವರಿಗೆ ವೃಂದಾವನಕ್ಕೆ ಬಂದ ಮೇಲೆ ಎಲ್ಲರಿಗೂ ಕೂಡ ಹೇಳಿದ್ದಾರೆ.
ಎಲ್ಲರೂ ಕೂಡ ಸಂತೋಷವನ್ನು ಪಟ್ಟಿದ್ದಾರೆ. ಕೃಷ್ಣ ಕೊಳಲನ್ನು ಊದಿದ್ದಾನೆ. ಅಲ್ಲಿ ಕೃಷ್ಣನ ಕೊಳಲು ಊದುವಾಗ ಕೊಳಲು ಕೃಷ್ಣನ ಅಧರಾಮೃತ ಪಾನ ಮಾಡಿತು ಅಂತ ಒಂದು ಮಾತುಂಟು ಭಾಗವತದಲ್ಲಿ. ಕೊಳಲು ಕೃಷ್ಣನ ಅಧರಾಮೃತ ಪಾನ ಮಾಡಿತು. ಅಧರಾಮೃತ ಅಂದರೆ ಕೆಳತುಟಿ ಅಂತ ಅರ್ಥ. ಕೃಷ್ಣನ ಕೆಳತುಟಿಯ ಸವಿಯನ್ನು ಸವಿಯಿತು. ಅಲ್ರಿ, ಕೊಳಲು ಅಂದರೆ ಅದು ಯಾವುದೋ ಕಟ್ಟಿಗೆದ್ದು ಅಥವಾ ಲೋಹದ್ದು ಬೇಕಾದ್ರೆ ಇಟ್ಕೊಡ್ರಿ. ಈ ಜಡವಾದ ವಸ್ತುವಿಗೆ ಕೃಷ್ಣನ ಅಧರಾಮೃತ ಪಾನದ ಸೌಲಭ್ಯ ಅಥವಾ ಸಾಧ್ಯತೆ ಉಂಟು ಹೀಗೆ ಅನ್ನೋ ಒಂದು ಪ್ರಶ್ನೆ ಮೇಲ್ನೋಟಕ್ಕೆ ಬಂದ್ಬಿಡ್ತದೆ. ಇದನ್ನು ಶ್ರೀಮದಾಚಾರ್ಯರು ತಂತ್ರ ಭಾಗವತ ಮಾತನ್ನು ನಮ್ಮ ಗಮನಕ್ಕೆ ತರ್ತಾ, ಶ್ರೀದೇವಿ ವೇಣುಮಾವಿಶ್ಯ ರೇಮೇ ಕೃಷ್ಣ ಮುಖಾಂಬುಜೇ ಪಪೌಚ ತದ್ಗತಂ ಗೀತಂ ಸುರಾ ಇತರ ಭಾಂಡಗಾಹ. ಕೃಷ್ಣ ಕೊಳಲನ್ನು ಊದಿದ್ದಾನೆ, ವೇಣುಗಾನ ಮಾಡಿದ್ದಾನೆ ಅಂದರೆ ಏನರ್ಥ? ಕೊಳಲನ್ನು ಊದಿದ್ದು ಲಕ್ಷ್ಮೀದೇವಿಗೋಸ್ಕರ. ಕೊಳಲಲ್ಲಿ ಯಾರು ಇದ್ದಾರೆ? ಸಾಕ್ಷಾತ್ ಲಕ್ಷ್ಮಿಯೇ ಇದ್ದಾಳೆ. ಕೃಷ್ಣನು ಊದುವ ಕೊಳಲು, ಕೃಷ್ಣನ ಕೊಳಲು ಅಂದರೆ ಅದು ಯಾವುದೋ ಯಲ್ಲಮ್ಮನ ಜಾತ್ರೆನೋ ಮತ್ತು ಯಾವುದೋ ಜಾತ್ರೆಯ ಕೊಳಲಲ್ಲ, ಅದು ಬಿದಿರಿನ ಕಟ್ಟಿಗೆಯ ಲೋಹದ ಕೊಳಲಲ್ಲ. ಸಾಕ್ಷಾತ್ ರಮಾದೇವಿ ನೆಲೆಸಿರತಕ್ಕಂತಹ ಕೊಳಲು ಅದಾಗಿದೆ. ಇಷ್ಟೇ ಅಲ್ಲ, ಕೃಷ್ಣನ ಅಧರಾಮೃತ ಪಾನ ಮಾಡತಕ್ಕಂತಹ ಒಂದು ಅರ್ಹತೆ ಯಾರಿಗಿದೆ? ಅದು ಕೇವಲ ಲಕ್ಷ್ಮಿಗೆ ಅಥವಾ ಲಕ್ಷ್ಮಿಯ ಆವೇಶ ಪಡೆದಿರತಕ್ಕಂಥ ಸ್ತ್ರೀಯರಿಗೆ ಮಾತ್ರ ಇದೆ ವಿನಃ ಉಳಿದವರಿಗೆ ಇಲ್ಲವೇ ಇಲ್ಲ. ಅದಕ್ಕಾಗಿ ಆ ಕೊಳಲಿನ ಅಭಿಮಾನಿಯಾಗಿರತಕ್ಕಂಥವಳು ಲಕ್ಷ್ಮೀದೇವಿ, ಅಭಿಮಾನಿನಿ ಲಕ್ಷ್ಮಿ. ಗಾನರಸವನ್ನು ಪೂರ್ಣ ಸವಿಯುವಂತಹ ಯೋಗ್ಯತೆ ಸಾಮರ್ಥ್ಯ ಇರುವವಳು ಲಕ್ಷ್ಮಿ ಮಾತ್ರ. ಉಳಿದ ದೇವತೆಗಳೆಲ್ಲ ಭಗವಂತನ ಕೌಸ್ತುಭ, ಚಕ್ರ, ಶಂಖ ಮುಂತಾದ ಆಯುಧಗಳಲ್ಲಿ ಇದ್ದು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಆ ವೇಣುಗಾನದ ಒಂದು ಸ್ವಾರಸ್ಯವನ್ನು ಸವಿದಿದ್ದಾರೆ, ಆನಂದವನ್ನು ಸವಿದಿದ್ದಾರೆ ಅನ್ನೋ ಮಾತನ್ನು ಅರ್ಥ ಮಾಡಬೇಕು ಅಂತ ಕೂಡ ನಮ್ಮ ಗಮನಕ್ಕೆ ತಂದು ಕೊಟ್ಟಿದ್ದಾರೆ. ಹಾಗಾಗಿ ಕೃಷ್ಣ ಕೊಳಲು ಊದಿರತಕ್ಕಂಥದ್ದು ಲಕ್ಷ್ಮಿಗೋಸ್ಕರ. ಆ ಕೃಷ್ಣನ ಅಧರಾಮೃತ ಪಾನ ಮಾಡುವ ಅರ್ಹತೆ ಲಕ್ಷ್ಮಿ ಅಥವಾ ಆಗಲೇ ಹೇಳಿದಂತೆಯೇ ರಮಾವೇಶ ಇರತಕ್ಕಂಥ ಇತರ ಸ್ತ್ರೀಯರಿಗೆ ಮಾತ್ರ ಉಂಟು ವಿನಃ ಎಲ್ಲರಿಗೂ ಇಲ್ಲ ಅನ್ನೋದನ್ನು ಚಿಂತನೆ ಮಾಡತಕ್ಕಂಥದ್ದು. ನಂದಗೋಕುಲದ ಕನ್ಯೆಯರು ಒಂದು ವ್ರತ ಕೈಗೊಂಡಿದ್ದರು. ಅದು ಯಾವ ವ್ರತ ಅಂತ ಪರೀಕ್ಷರಾಜ ಪ್ರಶ್ನೆ ಕೇಳ್ತಾನೆ. ಶುಕಮುನಿಗಳು ಹೇಳಿದರು, ಅದು ಕಾತ್ಯಾಯಿನಿ ವ್ರತ. ಏನು ಹಾಗಂದರೆ ಕಾತ್ಯಾಯಿನಿ ಪೂಜೆ ಅಂದರೆ ಅರ್ಥ ಲಕ್ಷ್ಮೀ ಪೂಜೆ ಅಂತ ಅರ್ಥ. ಅರೆ, ಕಾತ್ಯಾಯಿನಿ ಅಂತ ಹೇಳ್ತೀರಿ, ಉಮಾ ಕಾತ್ಯಾಯನಿ ಗೌರಿ ಕಾಳಿ ಹೈಮವತೀಶ್ವರಿ ಅಮರಕೋಶದ ಪ್ರಕಾರ ಕಾತ್ಯಾಯಿನಿ ಅಂದರೆ ಪಾರ್ವತಿ ಅಂತ ಅರ್ಥ ಆಗ್ತದೆ. ಮತ್ತು ಲಕ್ಷ್ಮೀ ಪೂಜೆ ಆಗೋದು ಹೇಗೆ ಅಂತಂದರೆ ಶುಕಾಚಾರ್ಯ ಹೇಳ್ತಾರೆ, ದುರ್ಗಾ ಕಾತ್ಯಾಯನಿ ಕೃಷ್ಣ ಭದ್ರಕಾಳಿ ಚ ಮಾಧವಿ ಉತ್ಪಲಮಾಲಾ ಕೋಶ ಇದು. ಅದರಂತೆ ಕಾತ್ಯಾಯಿನಿ ಅಂದರೆ ಲಕ್ಷ್ಮಿ ಅಂತ ಅರ್ಥ, ದುರ್ಗಾ ಅಂತ ಅರ್ಥ. ಅದಕ್ಕೆ ಇವರು ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ರು ಆ ನಂದಗೋಕುಲದ ವೃಂದಾವನದ ಗೋಪಸ್ತ್ರೀಯರೆಲ್ಲ. ಯಾಕೆ, ಏನು ಉದ್ದೇಶ? ಈ ಲಕ್ಷ್ಮೀ ಪೂಜಾ ವ್ರತ ಕೃಷ್ಣನನ್ನು ಪತಿಯನ್ನಾಗಿ ಮಾಡತಕ್ಕಂಥದ್ದು. ಅವರು ಯಾವ ಮಂತ್ರವನ್ನು ಜಪಿಸ್ತಾ ಇದ್ದರು? ಕಾತ್ಯಾಯನಿ ಮಹಾಭಾಗೆ, ಭಗವಂತನನ್ನು ಉದ್ದೇಶಿಸಿರ್ತಕ್ಕಂಥ ಲಕ್ಷ್ಮೀ ದೇವರ ಮಾತು. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯಧೀಶ್ವರಿ ನಂದಗೋಪಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಅಮ್ಮ ಲಕ್ಷ್ಮಿ ತಾಯಿ, ನಂದಗೋಪನ ಕೃಷ್ಣನನ್ನು ನಮಗೆ ಪತಿಯನ್ನಾಗಿ ನೀಡು ಅಂತ ಬೇಡಿಕೊಂಡು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ತಪಸ್ಸನ್ನು ಮಾಡ್ತಾ ಇದ್ದರು. ಅದಕ್ಕಾಗಿ ಕೃಷ್ಣ ಅಲ್ಲಿಗೆ ಬಂದಿದ್ದಾನೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಈ ನಂದಗೋಪ ಸ್ತ್ರೀಯರು ಅಂತಂದರೆ ಯಕ್ಕಶ್ಚಿತ್ ಸಾಮಾನ್ಯ ಸ್ತ್ರೀಯರು ಅಂತ ಅರ್ಥ ಆಗಿಬಿಡ್ತದೆ. ಅವರಿಗೆ ಅಥವಾ ಅವರಂತೆ ಇರತಕ್ಕಂಥ ಎಲ್ಲ ಸ್ತ್ರೀಯರಿಗೂ ಕೃಷ್ಣನನ್ನು ಪತಿಯನ್ನಾಗಿ ಬಯಸಬಹುದಾ ಇಲ್ವ? ಬಯಸೋ ಹಾಗಿಲ್ಲ. ಶ್ರೀಮದಾಚಾರ್ಯರು ಈ ಮಾತನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಮಹಾಭಾರತ ತಾತ್ಪರ್ಯನಿರ್ಣಯ ಗ್ರಂಥದಲ್ಲಿ ಋತೇರಮಾಂ ಜಾತು ಮಮಾಂಗ ಸಂಗ ಯೋಗ್ಯಾಂಗನ ನೈಮ ಸುರಾಲಯೇಪಿ. ಭಗವಂತನ ದೇಹದ ಜೊತೆಗೆ ಸೇರಿಕೊಂಡು ಸುಖ ಪಡತಕ್ಕಂತಹ ಅವಕಾಶ ಲಕ್ಷ್ಮಿ, ಆಗ ಹೇಳಿದಂತೆಯೇ ಲಕ್ಷ್ಮಿ ಆವೇಶ ಇರತಕ್ಕಂತಹ ಕೆಲವು ಸ್ತ್ರೀಯರು, ಅವರಿಗೆ ಮಾತ್ರ ಅವಕಾಶ. ಅಷ್ಟನ್ನು ಬಿಟ್ಟರೆ ಎಲ್ಲ ಸ್ತ್ರೀಯರಿಗೆ ಈ ಅರ್ಹತೆ ಇಲ್ಲ.
ಆ ತಪ್ಪನ್ನು ಅವರು ಯಾರು ಮಾಡತಕ್ಕದ್ದಲ್ಲ. ಹಾಗಾಗಿ ಲಕ್ಷ್ಮಿ ಅಥವಾ ಲಕ್ಷ್ಮಿ ಆವೇಶ ಇರತಕ್ಕಂಥ ಸ್ತ್ರೀಯರು ಮಾತ್ರ ಮಾಡಬಹುದಾಗಿದೆ. ಪ್ರಸ್ತುತ ಈ ಗೋಪಸ್ತ್ರೀಯರೆಲ್ಲ ಲಕ್ಷ್ಮಿ ಆವೇಶವನ್ನು ಪಡೆದವರಾದ್ದರಿಂದ ಅಂಥ ಅವಕಾಶ ಅವರಿಗೆ ಪ್ರಾಪ್ತವಾಗಿದೆ. ಅದಕ್ಕಾಗಿ ಕೃಷ್ಣನನ್ನು ಬಯಸಿದ್ದಾರೆ. ಕೃಷ್ಣ ಆ ವ್ರತ ಪೂರ್ತಿಗೋಸ್ಕರ ಅಲ್ಲಿಗೆ ಬಂದಿದ್ದಾನೆ. ಇದೇ ಒಂದು ಪ್ರಶ್ನೆ ಬರ್ತದೆ. ಗೋಪಿ ವಸ್ತ್ರಾಪಹಾರಕ, ಕೃಷ್ಣನ ಬಗ್ಗೆ ಒಂದು ಆಕ್ಷೇಪ ಇವತ್ತಿನ ಸೋಕಾಲ್ಡ್ ವಿಚಾರವಂತರು ಅಂತ ಹೇಳ್ತಕ್ಕಂಥವ್ರು. ಏನ್ರಿ ಕೃಷ್ಣ ಸರ್ವೋತ್ತಮ ಅಂತ ಹೇಳ್ತೀರಿ, ಬಟ್ ಯೋಚನೆ ಮಾಡೋಣ, ಆ ಕೃಷ್ಣ ಹೆಣ್ಣು ಮಕ್ಕಳು ಸ್ನಾನ ಮಾಡೋ ಜಾಗಕ್ಕೆ ಹೋಗಬಾರ್ದು, ಹೋದಿ ಅಲ್ಲಿ ಬಟ್ಟೆ ತಗೊಳ್ಬಾರ್ದು, ಇಷ್ಟು ಕಾಮನ್ ಸೆನ್ಸಲ್ಲಿರ್ತಕ್ಕಂಥ ಕೃಷ್ಣ ಅಲ್ಲಿಗೆ ಹೋಗಿದ್ದಾನೆ, ಬಟ್ಟೆ ತಗೋತಾನೆ ಅಂದರೆ ಇವನ್ನ ಯಾರು ಸರ್ವೋತ್ತಮ ಕರೀತಾರ್ರಿ ಅಂತ ಆಕ್ಷೇಪ ಮಾಡ್ತಾರೆ. ಹಾಗೆ ಭಗವಂತನಿಗೆ ಈ ಗೋಪಿಕಾಸ್ತ್ರೀ ಸ್ನಾನ ಮಾಡುವಾಗ ಬಂದು ಬಟ್ಟೆಯನ್ನು ತೊಗೊಂಡಿರತಕ್ಕಂಥ ಕಾರ್ಯ ಎಷ್ಟರ ಮಟ್ಟಿಗೆ ಅವನು ಮಾಡಿದ ಸರಿ ಅನ್ನೋ ಒಂದು ಪ್ರಶ್ನೆ, ಅವನು ಕಪ್ಪು ಚುಕ್ಕಿಯಾಗಿ ದೋಷವನ್ನು ತೋರಿಸ್ತಕ್ಕ ಸಂದರ್ಭ ನಿರ್ಮಾಣವಾಗ್ತಾ ಇದೆ. ಇದಕ್ಕೆ ಉತ್ತರ ಏನು ಶುಕಾಚಾರ್ಯರು ತಿಳಿಸಿದ್ದಾರೆ. ಗೋಪಿ ವಸ್ತ್ರಾಪಹಾರಕ ಕೃಷ್ಣ ದೋಷಿ ಅಲ್ಲವೇ ಅನ್ನೋ ಪರೀಕ್ಷೆ ಪ್ರಶ್ನೆಗೆ ಉತ್ತರ ಕೊಡುವಾಗ ಕೃಷ್ಣನನ್ನು ದೋಷಿ ಅಂತ ಕರೀತಕ್ಕಂಥ ಅಲ್ವೇ ಅಲ್ಲ. ಕೃಷ್ಣ ಗೋಪಿಕಾಸ್ತ್ರೀಯರು ಆ ವ್ರತವನ್ನು ಮಾಡುವಾಗ ಯಾಕೆ ಅಲ್ಲಿಗೆ ಬಂದಿದ್ದಾನೆ? ಬೇಸಿಕಲಿ ಯೋಚನೆ ಮಾಡುವಂತಾಗಿದ್ದರೆ ಅವರು ಆಗಲೇ ಹೇಳಿದಂತೆಯೇ ಲಕ್ಷ್ಮೀದೇವಿಯ ವ್ರತವನ್ನು ಉಪಾಸನೆಯನ್ನು ಪೂಜೆಯನ್ನು ಮಾಡ್ತಾ ಇದ್ದರು. ಏನದು ಪೂಜೆ? ನಂದಗೋಪಸುತಂ ದೇವಿ ಪತಿಮ್ಮೆ ಕುರುತೆ ನಮಃ. ಅಮ್ಮ, ನಂದಗೋಪನಾಗಿರೋ ಕೃಷ್ಣನನ್ನು ನಮಗೆ ಪತಿಯನ್ನಾಗಿ ಕೊಡು ಅಂತ ಬೇಡಿದ್ದಾರೆ. ಅದಕ್ಕಾಗಿ ಕೃಷ್ಣ ಬಂದಿದ್ದಾನೆ. ನಂದಗೋಪನ ಮಗನ ಕೃಷ್ಣನನ್ನು ಪತಿಯನ್ನಾಗಿ ಬೇಡಿರ್ತಕ್ಕಂಥ ಆ ನಂದ ಗೋಕುಲದ ಸ್ತ್ರೀಯರಿಗೆ ಕೃಷ್ಣನು ಅಲ್ಲಿಗೆ ಬರದೆ ಮತ್ತಾರು ಬರಬೇಕಾಗಿತ್ತು? ಬೇರೆ ಬರುವಂತೆ ಇಲ್ಲಲ್ಲ, ಅವರು ಬೇಡಿದ್ದೆ ಕೃಷ್ಣನ ಪತಿಯನ್ನಾಗಿ. ಅದಕ್ಕಾಗಿ ಕೃಷ್ಣ ಬಂದಿದ್ದಾನೆ. ಆಯಿತು, ಅವರ ಬಟ್ಟೆ ಯಾಕೆ ತಗೊಂಡ ಅನ್ನೋ ಪ್ರಶ್ನೆಗೆ ಕೃಷ್ಣ ಹೇಳಿದ, ಅವರು ತಪ್ಪನ್ನು ಮಾಡ್ತಾಯಿದ್ರು. ಆ ನಂದಗೋಪ ಸ್ತ್ರೀಯರು ನಗ್ನರಾಗಿ ನದಿಯಲ್ಲಿ ಸ್ನಾನ ಮಾಡ್ತಾಯಿದ್ರು. ಯಾರೇ ಪುರುಷರಾಗಲಿ ಸ್ತ್ರೀಯರಾಗಲಿ ನಗ್ನರಾಗಿ ಸ್ನಾನವನ್ನು ಮಾಡುವಂತಿಲ್ಲ. ನಾರ್ಮಲ್ ಆಗಿಯೇ ಯಾರು ವ್ರತವನ್ನು ಕೈಗೊಂಡಿರ್ತಾರೆ ಇನ್ನಷ್ಟು ಹೊರಟಾಗಿರಬೇಕು. ಯಾವುದೇ ರೀತಿಯ ಲೋಪದೋಷ ಮಾಡತಕ್ಕದ್ದಲ್ಲ. ನಮ್ಮ ಪ್ರಾಚೀನ ಋಷಿಮುನಿಗಳು ಅಥವಾ ಜನರು, ಸಮಾಜ ನೀರಿನ ಮೂಲವನ್ನು, ಅದು ಕೆರೆ ಇರ್ಬೋದು, ಬಾವಿ ಇರ್ಬೋದು, ನದಿ ಇರ್ಬೋದು, ಶುದ್ಧವಾಗಿ ಸ್ವಚ್ಛವಾಗಿ ಕೊಂಡಿದ್ರು. ಯಾಕೆ? ಹೇಗೆ? ಆ ನೀರಿನಲ್ಲಿ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ. ವಿ ಮಸ್ಟ್ ರೆಸ್ಪೆಕ್ಟ್ ದೆಮ್. ಅದಕ್ಕಾಗಿ ನೀರಿನಲ್ಲಿ ಉಗುಳುವ, ನೋಡಿ ಎಷ್ಟು ಸುಂದರವಾದ ಮಾತು, ಬಟ್ಟೆ ಒಗೆಯುವ, ಮತ್ತೇನು ಹೊಲಸು ಮಾಡುವ, ಕೊಳಚೆ ಮಾಡುವ, ಕೊಚ್ಚೆ ಮಾಡುವ ಕಾರ್ಯವನ್ನು ಮಾಡತಕ್ಕದ್ದಲ್ಲ. ಈ ಪ್ರಜ್ಞೆ ಜಾಗೃತವಾಗಿತ್ತು. ಆ ಕಾರಣಕ್ಕಾಗಿ ನೀರು ಶುದ್ಧವಾಗೇ ಇತ್ತು. ಅಲ್ಲಿನ ಸೆಕ್ಯೂರಿಟಿ ಇರಲಿಲ್ಲ, ಬೋರ್ಡ್ ಇರಲಿಲ್ಲ, ಜಿಒ ಇರಲಿಲ್ಲ. ಇವತ್ತು ಎಲ್ಲ ಇದೆ. ಅಲ್ಲಿ ಸೆಕ್ಯೂರಿಟಿ ಇದ್ದಾನೆ, ಬೋರ್ಡು ಹಾಕಿದ್ದಾರೆ, ಜಿಒನೂ ಇದೆ, ನೀರು ಮಾತ್ರ ಕೊಚ್ಚೆ. ಕಾರಣ ಏನು? ಆ ಬೇಸಿಕ್ ನಾಲೆಡ್ಜ್ ಅಥವಾ ಕಲ್ಪನೆ ನಮಗಿಲ್ಲ. ನೀರಿನಲ್ಲಿ ತೀರ್ಥಾಭಿಮಾನಿ ದೇವತೆಗಳಿದ್ದಾರೆ ಅನ್ನೋ ಕಲ್ಪನೆ ಬಂದರೆ ಮಾತ್ರ ಆ ನೀರು ಶುದ್ಧವಾಗಿ ಉಳಿಯಲಿಕ್ಕೆ ಕಾರಣವಾಗ್ತದೆ. ವಿನಃ ಬರೀ ಗೌರ್ಮೆಂಟ್ ಆರ್ಡರೋ, ಅಲ್ಲೇನೋ ಸೆಕ್ಯೂರಿಟಿನೋ, ಬೋರ್ಡೋ ಇವುಗಳಿನ ಕೆಲಸ ಆಗೋದಿಲ್ಲ. ಆ ಚಿಂತನೆ ಮಾಡತಕ್ಕಂಥದ್ದು. ಹಾಗೆ ಇವರು ತಪ್ಪನ್ನು ಮಾಡಿದರು, ನಗ್ನರಾಗಿ ಸ್ನಾನವನ್ನು ಮಾಡ್ತಾಯಿದ್ರು. ಅದು ತಪ್ಪು. ಅದನ್ನು ಹೇಳೋದಕ್ಕೋಸ್ಕರ ಭಗವಂತ ಅಲ್ಲಿಗೆ ಬಂದಿದ್ದಾನೆ. ಕೃಷ್ಣ ಅವರ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿದ್ದಾನೆ ಅನ್ನೋ ಮಾತನ್ನು ನೋಡ್ತಕ್ಕಂಥದ್ದು. ಅಷ್ಟಕ್ಕೂ ವಾದರಾಜ ಹೇಳ್ತಾರೆ ಮುಂದೆ, ಅಲ್ರಿ ಕೃಷ್ಣ ಗೋಪಿಕಾ ಸ್ತ್ರೀಯರ ಬಗ್ಗೆ ಕಾಮಭಾವನೆಯಿಂದ ಬಂದಿದ್ದಾನೆ ಅಂತ ಯಾಕೆ ಹೇಳಬಾರ್ದು? ವಾದರಾಜರು ಅಂತಾರೆ, ಪುರುಷರಿಗೆ ಸ್ತ್ರೀಯರ ಬಗ್ಗೆ ಕಾಮಭಾವನೆ ಬರತಕ್ಕಂಥದ್ದು ಸ್ವಲ್ಪ ವಯಸ್ಸಾದ ಮೇಲೆ. ಈಗ ಈ ಘಟನೆ ನಡೆದ ಕೃಷ್ಣ ವಯಸ್ಸು ಗೊತ್ತಾ? 5ರಿಂದ 6 ವಯಸ್ಸು. 5-6 ವರ್ಷದ ಮಕ್ಕಳಿಗೆ, ಚಿಕ್ಕ ಮಕ್ಕಳಲ್ಲಿ ಸ್ತ್ರೀಯರ ಬಗ್ಗೆ ಕಾಮಭಾವನೆ ಬರ್ತದೆ ಅಂತ ಯಾರು ಹೇಳೋ ಹಾಗಿಲ್ಲ. ಸಾಧ್ಯನೇ ಅಲ್ಲದು, ಇಲ್ಲವೇ ಇಲ್ಲ. ಹಾಗೆ ಈ ಆಕ್ಷೇಪ ಮಾಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಇಷ್ಟಾಗಿಯೂ ಹುಂಬತನದಿಂದ, ಭಂಡತನದಿಂದ ಕೃಷ್ಣ ಕಾಮಭಾವನೆಯಿಂದ ಬಂದಿದ್ದಾನೆ ಅಂತ ಹೇಳ್ತೇವೆ ನಮಗಿತ್ತಂದರೆ, ವ್ಯಾಸರು ಅಂತಾರೆ, ನೀವು ಆ ರೀತಿ ಹೇಳೋಂಗಿತ್ತು ಅಂದರೆ ಕೃಷ್ಣ ಒಬ್ಬನೇ ಬರ್ತಿದ್ದ ಆ ಕಾಮಭಾವನೆಯಿಂದ. ಹಾಗೆ ಬಂದಿಲ್ಲ. ಭಾಗವತ ಹೇಳ್ತಾ ಇದೆ, ವಯಸ್ಸೇಹಿ ಆಗತಸ್ತತ್ರ, ತನ್ನ ಫ್ರೆಂಡ್ಸ್ ಸರ್ಕಲ್, ಮಿತ್ರ ಮಂಡಳಿಯನ್ನು ಕರ್ಕೊಂಡು ಬಂದಿದ್ದಾನೆ. ಇದೇನು ತೋರಿಸ್ತಾ ಇದೆ? ಕಾಮಭಾವನೆಯಿಂದ ಬಂದದ್ದಲ್ಲ ಅಂತ ಅನ್ನೋ ಅರ್ಥ ಆಗ್ತಾ ಇದೆ. ಕಾಮಭಾವನೆ ಬಂದಿದ್ದ ಅನ್ನೋಂಗಿತ್ತು, ಒಬ್ಬನೇ ಬರ್ತಿದ್ದ. ಈ ತಪ್ಪನ್ನು, ಆರೋಪವನ್ನು ಕೃಷ್ಣನ ಬಗ್ಗೆ ನಾವು ಮಾಡತಕ್ಕದ್ದಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಇಷ್ಟಕ್ಕೂ ಇದೊಂದೇ ಮಾತಂತಲ್ಲ, ಕೃಷ್ಣ ಗೋಪಿಕಾ ಸ್ತ್ರೀಯರ
ಬಟ್ಟೆ ಕದ್ದುಕೊಂಡ ಅಂತನೋ, ಮುಂದೆ ಬರ್ತಕ್ಕಂಥ ರಾಸಕ್ರೀಡೆ ಆಡಿದ ಅಂತನೋ, ಮತ್ತೇನು ದೋಷ ಯಾವುದನ್ನು ಭಗವಂತನ ಬಗ್ಗೆ ನಾವು ಚಿಂತನೆ ಮಾಡೋ ಹಾಗಿಲ್ಲ. ಯಾಕೆ? ಏನು ಬೇಸಿಕ್ಲಿ ದೋಷ ಯಾಕೆ ಬರ್ತದೆ, ಯಾಕೆ ಅವನು ದೋಷಿ ಆಗ್ತಾನೆ, ಯಾಕೆ ದೋಷಿ ಆಗೋದಿಲ್ಲ, ಸ್ವಲ್ಪ ಇದನ್ನು ನಾವು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸಮಸ್ಯೆ ಪರಿಹಾರ ಬಿಡುತ್ತೆ. ದೋಷ ಯಾವಾಗ ಬರಬಹುದು? ನನ್ನಂತೆ ಕೃಷ್ಣನೂ ಕೂಡ ಒಬ್ಬ ಸಾಮಾನ್ಯ ಮಾನವ, ಅವನಿಗೆ ದುರಾಸೆ, ದುರ್ಬುದ್ಧಿ, ದುಷ್ಟ ವಿಚಾರ ಏನೇನೋ ಎಲ್ಲ ನನ್ನ ಹಾಗೆ ಇತ್ತು ಅಂತಂದರೆ ವಾಸ್ತವ. ಅವನು ದುರಾಸೆ ಬಂದಿದೆ, ದುರ್ಬುದ್ಧಿ ಬಂದಿದೆ, ಅದಕ್ಕಾಗಿ ಆಸೆಯಿಂದ ಬಂದಿದ್ದಾನೆ, ಹೆಣ್ಣು ಮಕ್ಕಳ ಆಸೆಯಿಂದ ಅಂತೇಳಿ ಅರ್ಥ ಮಾಡ್ಬೋದಾಗಿತ್ತು ಏನೋ. ಬಟ್ ಆ ರೀತಿ ಇಲ್ಲ. ಕೃಷ್ಣ ಯಾವಾಗಲೂ ಪರಿಪೂರ್ಣ ಇನ್ ಆಲ್ ರೆಸ್ಪೆಕ್ಟ್. ಅವನು ಯಾರಿಂದ ಏನೂ ಆಗಬೇಕಾದ್ದಿಲ್ಲ. ಜ್ಞಾನ, ಆನಂದ, ಸೌಂದರ್ಯ, ಸಂಪತ್ತು, ಸುಖ, ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ವೈಟ್ ಪರ್ಫೆಕ್ಟ್ ಇನ್ 100%. ಏನು ಪರಿಪೂರ್ಣತೆ ಕೊರತೆನೇ ಇಲ್ಲ. ಅವನಿಗೆ ಯಾರಿಂದ ಏನಾಗಬೇಕಾಗಿದೆ, ಎಲ್ಲಿವರೆಗೆ ಹೇಳಿದ್ದಾರೆ ಅಂತಂದರೆ, ಕೃಷ್ಣನಿಗೆ ಈವನ್ ಲಕ್ಷ್ಮೀದೇವಿಯಿಂದಲೂ ಕೂಡ ತನಗೆ ಆಗಬೇಕಾದ್ದೇನೂ ಇಲ್ಲ. ಇಷ್ಟೇ ಅಲ್ಲ, ಆಚಾರ್ಯ ಮಧ್ವರು ಮತ್ತು ಹೆಚ್ಚು ಮುಂದೋಗಿ ಹೇಳ್ತಾರೆ, ಉಳಿದ ಬ್ರಹ್ಮಾದಿ ದೇವತೆಗಳಿಗೆ ಕನಿಷ್ಠ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರವಾದರೂ ಸ್ತ್ರೀ ಅಪೇಕ್ಷೆ ಇದೆ. ಆದರೆ ಭಗವಂತನಿಗೆ ಅದೂ ಇಲ್ಲ. ಅವನು ಚಾಲೆಂಜ್ ಮಾಡಿ ತೋರಿಸಿದ್ದಾನೆ, ಪ್ರೂವ್ ಮಾಡಿ ತೋರಿಸಿದ್ದಾನೆ. ಸ್ತ್ರೀಯನ್ನು ನಾನು ಸ್ವೀಕಾರ ಮಾಡದೆ ಮಕ್ಕಳನ್ನು ಪಡೆದು ತೋರಿಸ್ತೇನೆ. ತನ್ನ ಹೊಕ್ಕಳಿನಿಂದ ಕಮಲ ನಿರ್ಮಾಣ ಮಾಡಿದ್ದಾನೆ. ನಾಭಿ ಕಮಲ ಅಂತ ಕರೀತಾರೆ. ನಾಭಿ ಅಂದರೆ ಹೊಕ್ಕಳು. ಆ ನಾಭಿ ಕಮಲದಲ್ಲಿ ಭಗವಂತ ಬ್ರಹ್ಮದೇವ ಪಡ್ಕೊಂಡಿದ್ದಾನೆ. ಹಾಗಾಗಿ ಲಕ್ಷ್ಮಿ ಸೈಡ್ಗೆ ಇಟ್ಟು, ನೋ, ನನಗೆ ಯಾರು ಹಂಗೂ ಇಲ್ಲ, ಯಾರು ಅಪೇಕ್ಷಣೂ ಇಲ್ಲ. ಅದಕ್ಕೆ ಭಗವಂತನಿಗೆ ಸ್ವರಮಣ ಅಂತ ಕರೋದು. ಗುಣಗಳು ಉಂಟು, ದೋಷ ಇಲ್ಲ ಅಂತ ಅನ್ನೋ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದೇನು. ಈ ಥರ ಬ್ರಹ್ಮಾದಿಗಳು ಕೂಡ ಒಂದಷ್ಟು ಗುಣಗಳಿದೆಯಲ್ರಿ. ಏನೋ ಒಂದೆರಡು ದೋಷ ಇದ್ದರೆ ಹೋದ್ರೆ ಭಾಳ ಆದರೆ ದೋಷ ಅವರಲ್ಲೂ ಹೆಚ್ಚಿನ ಪ್ರಮಾಣ ದೋಷ ಇಲ್ಲ. ಅವರು ಒಂದು ರೀತಿಯ ಜ್ಞಾನಿಗಳೇ ಅಂತ ಅನ್ಬೋದು. ಬಟ್ ಈ ಸ್ವರಮಣತ್ವ ಅಂತಕ್ಕಂಥ ಗುಣ ಏನಿದೆ, ಇದು ಯಾರಲ್ಲಿಯೂ ಇಲ್ಲ. ಸ್ಪೆಷಲಿ ಭಗವಂತನಿಗೋಸ್ಕರ ಹೇಳಿರತಕ್ಕಂಥ ಒಂದು ದೊಡ್ಡ ಗುಣ ಇದು. ಈ ದೇವರಲ್ಲಿ ಮಾತ್ರ, ಕೃಷ್ಣನಲ್ಲಿ ಮಾತ್ರ ಇರತಕ್ಕಂಥ ದೊಡ್ಡ ಗುಣ ಇದು ಸ್ವರಮಣತ್ವ. ಅದಕ್ಕೆ ಭಗವಂತನಿಗೆ ಯಾರ ಅಪೇಕ್ಷೆ, ಯಾರ ಹಂಗು, ಯಾರ ಬಯಕೆ, ಯಾರ ಇಚ್ಛೆ ಎಲ್ಲಿ ಇಲ್ವೇ ಇಲ್ಲ. ಇಂಥವನು ಕೃಷ್ಣ ಯಕ್ಕಚಿತ್ ಗೋಪಿಕಾಸ್ತಿ ಆಸೆಯಿಂದ ಬಂದಿದ್ದಾನೆ ಅಂತ ಅರ್ಥ ಮಾಡ್ಬೋದಾ? ನೋ. ಹಾಗಾಗಿ ಆಸೆಗೆ ಏನು ಮೂಲ ಕಾರಣ, ದೋಷಕ್ಕೆ ಏನು ಮೂಲ ಕಾರಣ ಅಂತ ತಿಳ್ಕೊಂಡ್ರೆ ದೋಷಕ್ಕೆ ಅವಕಾಶ ಇರ್ಬೋದು. ಕೃಷ್ಣ ನಮ್ಮಂತೆ ಅಲ್ಲ, ಸಾಮಾನ್ಯ ಮಾನವನಲ್ಲ. ಸರ್ವಗುಣ ಪರಿಪೂರ್ಣ, ಸರ್ವದೋಷ ದೂರ, ಸದಾ ಪರಿಪೂರ್ಣ ಮನೋರಥ ಆದ ಭಗವಂತನಿಗೆ ಇಂತಹ ದೋಷವನ್ನು ನಾವು ಚಿಂತನೆ ಮಾಡ್ತಕ್ಕಂಥದ್ದು ಸರ್ವಥ ಸರಿಯಲ್ಲ ಅನ್ನೋ ಮಾತನ್ನು ನೋಡಬೇಕಾಗಿದೆ. ಮುಂದೆ ಸಂಚಾರ ಮಾಡಿ ಬರ್ತಾರೆ ಗೊಲ್ಲರೆಲ್ಲ, ಮರಗಳನ್ನು ನೋಡ್ತಾನೆ. ಕೃಷ್ಣ ಹೇಳ್ತಾನೆ, ನೋಡ್ರಿಪ್ಪ, ಈ ಮರಗಳ ಬದುಕು ಸಾರ್ಥಕ ಬದುಕು. ನಾವೇನೋ ಒಂದು ದುಡ್ಡನ್ನು ಚೂರು ದಕ್ಷಿಣೆ ಕೊಡ್ತೀವಿ, ನಮ್ಮ ಜೀವನ ಸಾರ್ಥಕ ಆಯಿತು. ಯಾರೋ ಒಂದೆರಡು ಹೋಮ ಮಾಡ್ತಾರೆ, ಸಾರ್ಥಕವಾಯಿತು. ಇದೆಲ್ಲ ಪಾರ್ಷಿಯಲಿ, ಒಂದೊಂದು ಭಾಗ ಅಷ್ಟೇ. ಎಲ್ಲ ಸಂಪತ್ತು ದಾನ ಕೊಟ್ಟಿದ್ದೀವ, ಎಲ್ಲದರಿಂದ ಹೋಮ ಹವನ ಮಾಡಿದ್ದೀವ? ಇಲ್ವಲ್ಲ. ಎಲ್ಲರಿಗೂ ಪರೋಪಕಾರ ಮಾಡಿದ್ದೀವ ನಿತ್ಯ ನಮ್ಮ ದೇಹದಿಂದ? ಮಾಡಿಲ್ಲ. ಆದರೆ ಮರಗಳದ್ದು ಮಾತ್ರ ಪರಿಪೂರ್ಣವಾಗಿ ಎಲ್ಲ ತಮ್ಮ ಅಂಗಾಂಗಗಳು, ಅವಯವಗಳು ಪರೋಪಕಾರಕ್ಕಾಗಿ ಇವೆ. ಇದನ್ನು ಕಾಳಿದಾಸ ಹೇಳ್ತಾನೆ ಈ ವಿಚಾರವನ್ನು. ಈ ಮರಗಳ ಜೀವನ ಸಾರ್ಥಕ ಯಾಕೆ? ಛಾಯಾಮನ್ಯಸ್ಸೆ ಯಚ್ಛಂತಿ ತಿಷ್ಠಂತಿ ಸ್ವಯಮಾತಪೇ ಫಲಾನ್ಯಪಿ ಪರಾರ್ಥಾಯ ವೃಕ್ಷಾ ಸತ್ಪುರುಷಾಯಥಾ. ಎಷ್ಟು ಪರೋಪಕಾರದ ಬುದ್ಧಿ ಆ ಮರಗಳಿಗಿದೆ. ಜನರಿಗೆ ನೆರಳು ಕೊಡಬೇಕು ಅಂತ ಹೇಳಿ ತಮ್ಮ ರೆಂಬೆಗಳನ್ನು, ಕೊಂಬೆಗಳನ್ನು, ಬ್ರ್ಯಾಂಚ್ಗಳನ್ನು, ಶಾಖೆಗಳನ್ನು ಹರಡಿ, ಕೊಡೆಯಂತೆ ಹರಡಿ ಹಿಡಿದುಕೊಂಡು ನೆರಳು ಕೊಡ್ತವೆ. ತಾವು ಸ್ವತಃ ಮರಗಳು ಬಿಸಿಲಿನಲ್ಲಿ, ಮಳೆಯಲ್ಲಿ, ಗಾಳಿಯಲ್ಲಿ ನೆನೆಯುತ್ತವೆ, ಒದ್ದಾಡ್ತವೆ, ಜನರಿಗೆ ನೆರಳನ್ನು ಕೊಡ್ತವೆ. ಇದು ಪರೋಪಕಾರದ ಬುದ್ಧಿ ನಾವು ಕಲಿಯಬೇಕು ಮರಗಳಿಂದ. ಇವುಗಳ ಒಂದೊಂದು ಅಂಶಗಳು ಕೂಡ, ಅಂದರೆ ಆ ಮರಗಳು ಬೇಡಿದ್ದನ್ನು ಕೊಡ್ತಕ್ಕ ಸಜ್ಜನರು ಹೋದಾಗ ನಾವು ಇದನ್ನು ಕೊಡ್ರಿ ಅಂತ ಕೇಳಿದಾಗ ಅವ್ರು ಇಲ್ಲ ಅಂತ ಅನ್ನಂಗನೇ ಇಲ್ಲ. ಬೇಕಾದ ತೊಗೊಂಡು ಹೋಗ್ರಿ, ನಮ್ಮ ಹತ್ರನೇ ಎಲ್ಲ ತೊಗೊಂಡು ಹೋಗ್ರಿ, ಕೊಟ್ಬಿಡ್ತಾರೆ. ಹಾಗೆ ಇವರು ಮರಗಳು ಮರಗಳದ್ದು ಎಲೆ, ಹೂ, ಹಣ್ಣು, ನೆರಳು, ಬೇರು, ತೊಗಟೆ, ಕಟ್ಟಿಗೆ, ಅಂಟು, ಬೂದಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲವೂ ಪರೋಪಕಾರಕ್ಕಾಗಿ ಇದೆ. ಪರೋಪಕಾರಾಯ ಫಲಂತಿ ವೃಕ್ಷಾ. ಮರಗಳು ಹಣ್ಣು ಬಿಡೋದು ಅದಕ್ಕೋಸ್ಕರ, ಪರೋಪಕಾರಕ್ಕೋಸ್ಕರ. ಒಂದು ದಿವಸ ಒಂದು ಹಣ್ಣರ ತಿಂದಿದೆಯಾ ಮರ ತಾನು ಬಿಟ್ಟು ಹಣ್ಣನ್ನು? ನೋ. ಆಕಳು ಅಷ್ಟೇ, ತಾವು ಕೊಡುವ ಹಾಲನ್ನು ಎಂದಾದ್ರೂ ಕುಡಿದಿವೆಯಾ? ತನಗೋಸ್ಕರ ಅಲ್ವೇ ಅಲ್ಲ, ಅದು ಪರೋಪಕಾರಕ್ಕೋಸ್ಕರ.
ಹಾಗೆ ಕೃಷ್ಣ ಈ ಮರಗಳ ಕಾರ್ಯ ಪರೋಪಕಾರಕ್ಕಾಗಿದೆ ಅನ್ನೋ ಮಾತನ್ನು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿದಾನಂತೆ. ಆ ಮಾತನ್ನು ಹೇಳ್ತಾ ಮುಂದೆ ಬರ್ತಾರೆ. ಎಲ್ಲರೂ ಅಂದರು, ಕೃಷ್ಣ ತುಂಬ ಹಸಿವಾಗ್ತಾ ಇದೆಯಪ್ಪ ನಮಗೆ, ಏನು ಮಾಡೋಣ, ಮನೆ ತುಂಬ ದೂರದಲ್ಲಿದೆ, ಕೃಷ್ಣ ಚಿಂತೆ ಮಾಡಬೇಡಿ, ಇಲ್ಲೇ ಒಂದು ಯಾಗ ನಡೀತಾ ಇದೆ, ಅಲ್ಲಿ ಹೋಗ್ರಿ, ಬ್ರಾಹ್ಮಣರೆಲ್ಲ ಇದ್ದಾರೆ, ಕೃಷ್ಣ ಬಲರಾಮರು ಬಂದಿದ್ದಾರೆ, ಇಲ್ಲೇ ಪಕ್ಕದಲ್ಲೇ ಇದ್ದಾರೆ, ಅವರಿಗೆಲ್ಲ ಹಸಿವಾಗಿದೆ, ನಾವೆಲ್ಲ ಅವನ ಮಿತ್ರರು, ಸ್ವಲ್ಪ ಆಹಾರ ಕೊಡಿ, ಕೃಷ್ಣ ಬಲರಾಮ ಹೇಳಿ ಕಳಿಸಿದ್ದಾರೆ ಅಂತ ಹೇಳಿ. ಆಯಿತು. ಆ ಗೆಳೆಯರೆಲ್ಲ ಬರ್ತಾರೆ ಬ್ರಾಹ್ಮಣರ ಹತ್ರ, ಕೇಳ್ತಾರಂತೆ, ಸ್ವಲ್ಪ ಆಹಾರ ಕೊಡಿ, ಕೃಷ್ಣ ಬಲರಾಮರ ಇಲ್ಲೇ ಪಕ್ಕದಲ್ಲಿ ಬಂದಿದ್ದಾರೆ, ನಾವೆಲ್ಲ ಅವನ ಮಿತ್ರರು, ಸ್ವಲ್ಪ ಆಹಾರ ಕೊಡಿ ಅಂತ. ಆ ಬ್ರಾಹ್ಮಣರು ಏನು ಮಾಡಿದ್ದಾರೆ ಅವಾಗ, ಕೃಷ್ಣ ಸಾಕ್ಷಾತ್ ಭಗವಂತನ ಅವತಾರ ಅನ್ನುವ ಪ್ರಜ್ಞೆ ತಾತ್ಕಾಲಿಕ ಮರೆಯಾಗಿತ್ತು. ಆಗ ಅವರು ಏನೋ ಯಕ್ಕಚಿತ್ತ ದನ ಕಾಯನ್ನು ಬಂದಿರಬೇಕು ಹಿಂಗೆ ಅಂದ್ಕೊಂಡು ಈ ನೈವೇದ್ಯಕ್ಕಿಟ್ಟ ಪದಾರ್ಥ ಕೊಟ್ಟುಬಿಟ್ರೆ ಯಾಗ ಎಲ್ಲರ ಕೆಟ್ಟಿದ್ರೆ ಏನು ಮಾಡೋದು, ಮಾತಾಡಲಿ, ಅವರು ಕೊಡ್ತೇವೆ ಅಂತ ಹೇಳಿಲ್ಲ, ಕೊಡಂಗಿಲ್ಲ ಅಂತ ಹೇಳಿಲ್ಲ. ಇವರು ಕಾದರು, ಸಾಕಾಯಿತು, ವಾಪಸ್ ಬಂದರು. ಕೃಷ್ಣ ಹೇಳಿದರು, ಕೃಷ್ಣ ಹಿಂಗಾಯಿತು, ಅವರು ಕೊಡ್ತೇವೆ ಅಂತಲೂ ಹೇಳಿಲ್ಲ, ಕೊಡೋದಿಲ್ಲ ಅಂತಲೂ ಹೇಳಿಲ್ಲ, ಸಾಕಾಯ್ತು ನಮಗೆ, ಬಂದುಬಿಟ್ಟು ನೀವು ತಪ್ಪು ಮಾಡಿದಿರಿ ಅಂತಂದ ಕೃಷ್ಣ. ಇನ್ನೊಂದು ಜಾಗ ಇದೆ, ಮಡಿ ಬಾಗಿಲು ಕರೀತಾರೆ, ಅಲ್ಲಿ ತಾಯಂದ್ರು ಕೂತಿರ್ತಾರೆ, ಅಲ್ಲಿ ಹೋಗಿ ಕೇಳ್ರಿ, ತಾಯಂದ್ರ ಹತ್ರ ಹೇಳ್ರಿ, ಕೃಷ್ಣ ಬಲರಾಮರು ಬಂದಿದ್ದಾರೆ, ಅವ್ರಿಗೆ ಹಸಿವಾಗಿದೆ, ಅವ್ರ ಮಿತ್ರರು ನಾವು, ಸ್ವಲ್ಪ ಆಹಾರ ಬೇಕಾಗಿದೆ, ಕೊಡಿ ಅಂತ ಕೇಳಿ ಕೊಡ್ತಾರೆ. ಎರಡನೇ ಬಾರಿಗೆ ಬಂದರು ಆ ತಾಯಂದರ ಬಳಿಯ ಆ ಬಾಗಿಲ ಹತ್ರ. ತಾಯಿಂದ ಹೇಳ್ತಾರಂತೆ ಆ ಗೊಲ್ಲರು ಗೋಪಾಲಕರೆಲ್ಲ, ಅಮ್ಮ ಕೃಷ್ಣ ಬಲರಾಮ ಇಲ್ಲೇ ಪಕ್ಕದಲ್ಲಿ ಬಂದಿದ್ದಾರೆ, ಅವ್ರಿಗೆ ಹಸಿವಾಗಿದೆ, ನಾವೆಲ್ಲ ಅವ್ನ ಮಿತ್ರರು, ಸ್ವಲ್ಪ ಆಹಾರ ಬೇಕಾಗಿದೆ, ಕೊಡ್ತೀರಾ? ಕೇಳಿದ್ರು ಇವರು, ಏನು ಕೃಷ್ಣ ಬಲರಾಮರು ಬಂದಾರೆ, ಅಬ್ಬಾ ಏನು ನಮ್ಮ ಭಾಗ್ಯ, ಎಂಥ ಸೌಭಾಗ್ಯ, ಎಲ್ಲ ಪದಾರ್ಥ ಏನು ನೈವೇದ್ಯಕ್ಕೆ ಇಟ್ಟಿದ್ರು ಎಲ್ಲ ಎತ್ಕೊಂಡ್ರು, ತೊಗೊಂಡು ಬಂದೇ ಬಿಟ್ರು, ಕೃಷ್ಣ ಮುಂದಿಟ್ರು. ಕೃಷ್ಣಾರ್ಪಣಮಸ್ತು, ಸ್ವೀಕಾರ ಮಾಡೋ ಭಗವಂತ. ಕೃಷ್ಣನು ಸ್ವೀಕಾರ ಮಾಡಿದ, ತನ್ನ ಮಿತ್ರ ಮಂಡಳಿಗೆ ಕೊಟ್ಟ, ತನ್ನ ಆಹಾರ ಕೊಟ್ಟಿರ್ತಕ್ಕಂತಹ ಆ ವಿಪ್ರ ಪತ್ನಿಯರಿಗೆ ಭಗವಂತ ಹೇಳಿದ, ಆಯಿತು ಸ್ವೀಕಾರ ಮಾಡಿದ್ದೇನೆ, ನಿಮಗೆಲ್ಲ ಒಳ್ಳೆಯದಾಗ್ತದೆ, ಮನೆಗೆ ಹೋಗಿ. ಆಗ ಹೇಳ್ತಾರೆ, ಗೃಹಂತಿ ನೋ ನ ಪತಯ, ಕೃಷ್ಣ ನಾವು ಮನೆಗೆ ಹೋದರೆ ನಮ್ಮ ಗಂಡಂದು ನಮ್ಮನ್ನು ಒಳಗೆ ಕರ್ಕೊಳ್ಳಂಗಿಲ್ಲ. ಮರಾಠಿ ಭಾಷೆಯ ಛಾಯೆ ಇದು ಭಾಗವತದ್ದು. ಈ ಮರಾಠಿ ಕಡೆಗೆಲ್ಲ ಆ ರೀತಿ ತಿಳಿದುಂಟು, ನಮ್ಮನ್ನು ಒಳಗೆ ತೊಗೊಳಂಗಿಲ್ಲ, ಒಳಗೆ ಕರ್ಕೊಳ್ಳಂಗಿಲ್ಲ, ಮನೆಯೊಳಗೆ ಒಳಗೆ ತೊಗೊಳಂಗಿಲ್ಲ ಅಂತ. ಗೃಹಂತಿ ನೋ ನ ಪತಯ, ಅದಕ್ಕೆ ನಾವು ಮನೆಯೊಳಗೆ ಹೇಗೆ ಹೋದು ಅಂತ ಸುಂದರ ಮಾತನ್ನು ಭಗವಂತ ಹೇಳ್ತಾನೆ. ಎಷ್ಟು ಒಳ್ಳೆಯ ಮಾತು ನೋಡ್ರಿ. ನಿನ್ನೆಯವರೆಗೆ ಎಲ್ಲ ಅನುಕೂಲವೇ ಇರುತ್ತೆ, ಒಳ್ಳೆ ಮಾತೇ ಇರ್ತಾರೆ. ತಂದೆ ಮಗ, ಇನ್ ಬಿಟ್ವೀನ್ ಡಿಫರೆನ್ಸ್ ಆಫ್ ಒಪಿನಿಯನ್ ಒಂದು ದಿವಸ ಹೊರಡ್ತದೆ. ತಂದೆ ಮಗನ ಮಧ್ಯದಲ್ಲಿ ಅತ್ತೆ ಸೊಸೆ, ಅಥವಾ ತಂದೆ ಮಗಳು, ತಾಯಿ ಮಗಳು, ಯಾರು ಬೇಕಾದ್ರೂ ಇರಲಿ, ನಿನ್ನೆವರೆಗೆ ತುಂಬ ಪ್ರೀತಿ. ಯಾವುದೋ ಒಂದು ಇನ್ಸ್ಟೆಂಟ್, ಯಾವುದೋ ಒಂದು ಫೈನ್ ಮಾರ್ನಿಂಗ್ ಅವರಲ್ಲಿ ಬದಲಾವಣೆ ಆಗಿಬಿಡ್ತದೆ. ಇವ್ ಅನ್ಕೋತ, ನಾ ಹಿಂಗೆ ಅಂದ್ಕೊಂಡಿರಲಿಲ್ಲ, ಇಷ್ಟು ಮಾತಾಡ್ತಾರೆ, ಇಷ್ಟು ಬೇಜಾರು ಮಾತು, ಇಷ್ಟು ಕಷ್ಟದ ಮಾತು, ಇಷ್ಟು ಸಿಟ್ಟಿನ ಮಾತು, ನಾನು ಅಂದ್ಕೊಂಡಂಗೆ ಈ ರೀತಿ ಮಾಡ್ತಾರೆ ಅಂತ ಆಗಿದೆ. ಮುಂದೇನು ಅದಕ್ಕೇನು ಕಾರಣ? ಶ್ರೀಮದ್ ಆಚಾರ್ಯ ಹೇಳಿದ್ದಾರೆ, ಯತ್ ಸಂಪರ್ಕಾತ್ ಪ್ರಿಯ ಆಸನ್ ತತಃಕೋನ್ ಅಪರಪ್ರಿಯ. ಎಲ್ಲ ಪದಾರ್ಥ ಬಂಧು ಮಿತ್ರರು ಎಲ್ಲಿಯವರೆಗೆ ಭಗವಂತ ಅವನಿಗೆ ಒಳ್ಳೆಯದನ್ನು ಮಾಡು ಅಂತ ಪ್ರೇರಣೆ ಇಟ್ಟಿರ್ತಾನೆ, ಎಲ್ಲ ಅನುಕೂಲಕರವಾಗಿರ್ತದೆ. ಅವನ ಪ್ರೇರಣೆ ವ್ಯತ್ಯಾಸ ಆಯಿತು, ಉಲ್ಟಾ ಹೊಡಿತಾರೆ ಎಲ್ಲರಿಗೂ. ಪದಾರ್ಥವೇ ಇರಬಹುದು, ಬಂಧುಗಳೇ ಇರಬಹುದು. ಹೇಳಿದ ಪ್ರಸ್ತುತ ಅವರಿಗೆ, ನನ್ನ ಪ್ರೇರಣೆ ಇದೆ, ನೀವು ಮನೆ ಹೋಗ್ರಿ, ಅವರು ನಿಮ್ಮ ಗಂಡಂದ್ರೆ ಕರ್ಕೋತಾರೆ ಮನೆಯೊಳಗೆ, ಇಲ್ಲ ಅನ್ನೋದಿಲ್ಲ, ಹೋಗಿ. ಮನೆಗೆ ಬಂದರು. ಬ್ರಾಹ್ಮಣರೆಲ್ಲರೂ ಕೂಡ ತಲೆಗೆ ಹೆಚ್ಚಿಕೊಂಡ್ರು. ಅಯ್ಯೋ ರಾಮ, ದೇವ್ರ ದರ್ಶನ ಮಾಡ್ಕೊಂಡ್ಬಂದರು, ಎಂಥ ಪುಣ್ಯವಂತರು, ಭಾಗ್ಯವಂತರು ಈ ಎಲ್ಲ ಮಹಿಳಾ ಮಂಡಳಿ. ಯಾಕೆ? ನಮಗೆ ಯಾವುದೇ ರೀತಿಯ ವೇದಾಧ್ಯಯನ ಎಲ್ಲ ಇದ್ರೂ ಇವ್ರಿಗೆ ಅದ್ಯಾವುದಿಲ್ಲ, ವೇದಾಧ್ಯಯನ ಇಲ್ಲ, ಉಪನಯನ ಸಂಸ್ಕಾರ ಇಲ್ಲ, ವಿದ್ಯಾಪೀಠದ ವಾಸ್ತವ್ಯ ಇಲ್ಲ, ಆದರೂ ಕೃಷ್ಣನ ದರ್ಶನ ಪಡ್ಕೊಂಬಂದಿದ್ದಾರೆ. ಎಂಥ ಭಾಗ್ಯಶಾಲಿಗಳು ನಾವು. ಬರೇ ಮಡಿನ ಕುತ್ಕೊಂಡು 10 ಸ್ನಾನ 20 ಒದ್ದಿ ಮೈಯೆಲ್ಲ ಮುದ್ದೆ ಆಯಿತು, ಮೈಯಾಗ ಬರೇ ಥಂಡಿ ತುಂಬಿತು ವಿನಃ ಭಕ್ತಿ ತುಂಬಲೇ ಇಲ್ಲ. ಎಂಥ ಭಕ್ತಿ ಪಡ್ಕೊಂಡಿದ್ದಾರೆ ಅವರು. ಅವ್ರ ಮುಂದೆ ನಾವು ತಲೆ ತಗ್ಸೋಂಗಾಯ್ತಲ್ಲ. ನಾವೇ ಲೋಕಕ್ಕೆ ಜ್ಞಾನೋಪದೇಶಕರು, ಪಂಡಿತರು, ಓದ್ಕೊಂಡವರು. ಇವತ್ತು ಅವರಷ್ಟು ಭಕ್ತಿ ನಮ್ಮಲ್ಲಿ ಬರಲಿಲ್ಲಲ್ಲ. ಅಯ್ಯೋ ದೇವ ಅಂತ ತಲೆ ಚೆಚ್ಕೊಂಡ್ರಂತೆ ಆ ಬ್ರಾಹ್ಮಣರಲ್ಲಿ. ಆಗಲಿ, ಈ ನೆವದಿಂದ ಅವರು ಭಗವಂತನಿಗೆ ನಮ್ಗೆ ಅನುಗ್ರಹ ಮಾಡಿದ್ದಾನೆ. ನಾವು ಎಂಥ ಭಗವಂತನ ಮಾಯಿಗೆ ಒಳಗಾಗಿಬಿಟ್ಟು ದೇವ್ರ ಹಸಿವಾಗಿದೆ ಅಂತ ಅವ್ರು ಬಂದು ಹೇಳಿದರು. ದೇವ್ರ ಹಸಿವಾಗೋದುಂಟ? ನಾವು ಹಂಗೆ ತಿಳ್ಕೊಳ್ಕತ್ತೀವಿ, ದೇವ್ರಿಗೆ ಹಸಿವಿದೆ, ಅವನಿಗೂ ದುಃಖ ಇದೆ. ಇದು ಭಗವಂತನ ಮೋಹ, ಭಗವಂತನ ಮಾಯೆ ನಮ್ಮ ಮೇಲೆ ಹಾಕಿರ್ತಕ್ಕಂಥ ಅಂತ ಅಂದ್ಕೊಂಡ್ರಂತೆ. ಹೀಗೆ
ಭಗವಂತ ವಿಪ್ರ ಪತ್ನಿಯರಿಗೆ ಅನುಗ್ರಹವನ್ನು ಮಾಡಿದ್ದಾನೆ ಅನ್ನೋ ಮಾತು ನೋಡ್ತಕ್ಕಂಥದ್ದು. ತಾಯಂದಿರಿಗೆ ಹೆಚ್ಚು ಭಕ್ತಿ ಪುರುಷರಿಗಿಂತ ಯೋಚನೆ ಮಾಡತಕ್ಕಂಥದ್ದು. ಮೇಲ್ನೋಟಕ್ಕೆ ಅನ್ನಿಸ್ತದೆ. ನಾನು ಅನೇಕ ಸಲ ಯೋಚನೆ ಮಾಡಿದೆ, ಯಾಕೆ ತಾಯಂದಿರಿಗೆ ಹೆಚ್ಚು ಭಕ್ತಿ ಬರ್ತಾ ಇದೆ? ಅವರು ಶಾಸ್ತ್ರ ಓದಿಲ್ಲ, ಅವರೇ ಆಗಲೇ ಹೇಳಿದಂತಾನೆ ವಿದ್ಯಾಪೀಠ ವಾಸ್ತವ್ಯ ಇಲ್ಲ, ಉಪನಯ ಸಂಸ್ಕಾರ ಇಲ್ಲ. ಇವರು ಶಾಸ್ತ್ರ ಓದ್ದವರು, ಪಾಂಡಿತ್ಯ ಪಡ್ಕೊಂಡವರು, ಪಂಡಿತರದ್ದೆಲ್ಲ ಬೋರ್ಡ್ ಹಾಕ್ಕೊಂಡವರು. ಇವರು ಭಕ್ತಿ ಹೆಚ್ಚು ಬರಬೇಕು ವಾಸ್ತವವಾಗಿ, ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡಿದೆ. ಕೊನೆಗೆ ಈ ರೀತಿ ಉತ್ತರ ನನಗೆ ಸಿಕ್ಕಿತು. ಇವರಲ್ಲಿ ಒಂದಷ್ಟು ಜ್ಞಾನ ಇದ್ದಿರ್ಬೋದು, ಇಲ್ಲ ಅಂತಲ್ಲ, ತಿರಸ್ಕಾರ ಮಾಡೋದು ಬೇಡ. ಆದರೆ ಅಹಂಕಾರ ಇದೆ, ಅದಕ್ಕಾಗಿ ಭಕ್ತಿ ಬಂದಿಲ್ಲ. ಅಹಂಕಾರ ಏನು? ನಾನು ಶ್ರೇಷ್ಠ, ನೀನು ಕನಿಷ್ಠ. ಅವ್ರಿಗೆ ಉಪನಯ ಸಂಸ್ಕಾರ ಇಲ್ಲ, ನನಗೆ ಉಪನಯ ಸಂಸ್ಕಾರ ಆಗಿದೆ. ವಿದ್ಯಾಪೀಠದಲ್ಲಿ ನಾನು ವಿದ್ಯಾಪೀಠದಲ್ಲಿದ್ದೇನೆ, 12 ವರ್ಷ ಓದಿದ್ದೇನೆ, ಶಾಸ್ತ್ರ ಪಾಠ ಅಧ್ಯಯನ ಮಾಡಿದ್ದೇನೆ. ಅಹಂಕಾರ, ಈ ಅಹಂಕಾರ ಬಂತು, ಭಕ್ತಿ ಬರೋದೇ ಇಲ್ಲ. ತಾಯಂದಿರಿಗೆ ಎಷ್ಟು ನಿರಹಂಕಾರದ ಮನಸ್ಸು, ಸ್ವಚ್ಛವಾದ ಮನಸ್ಸು, ಸುಂದರವಾದ ಮನಸ್ಸು. ಅದಕ್ಕೆ ಇವತ್ತು ಯಾವುದೇ ಕಾರ್ಯಕ್ರಮ ಬೇಕಾದ್ರೆ ನೋಡಿರಿ, ಗಂಡಸರಿಗಿಂತ ತಾಯಂದಿರ ಸಂಖ್ಯೆ ಹೆಚ್ಚಿರುತ್ತದೆ. ಯಾಕೆ ಅವ್ರಲ್ಲಿ ಭಕ್ತಿ ಹೆಚ್ಚು. ಗಂಡಸರಿಗೆ ತಿರಸ್ಕಾರ. ಅಲ್ಲಿ ಭಾಗವತ ನಡೆದಿದೆ ಅಂತೆ, ಹೋಗೋಣವಾ? ಹೆಂಡತಿ ಕೇಳ್ತಾಳೆ, ಗಂಡ ಬಂದು, ಗಂಡ ಉತ್ತರ ಹೇಳ್ತಾನೆ, ನೀನು ಹೋಗ್ತಿರ್ಬೇಕಾದ್ರೆ ಹೋಗು, ನನಗೆ ತ್ರಾಸು ಕೊಡಬೇಡ, ನಾನು ಸಾವಿರ ಮನೆ ಮಾಡ್ಲಿಕ್ಕೆ ಹೋಗಬೇಡ, ನಾನು ಬರೋದಿಲ್ಲ ಅಂತ ಅರ್ಥ. ನೀನು ಬೇಕಾದ್ರೆ ಹೋಗ್ತಿರು, ಹೋಗು. ನೋಡಿ, ಈ ಮಾತನ್ನು ನೋಡುವಾಗ ತಿರಸ್ಕಾರ, ಅಲಕ್ಷ್ಯ. ತಾಯಿಗೆ ಹಾಗಲ್ಲ. ಭಾಗವತ ಮೊನ್ನೆ ಕೇಳಿದ್ದಾಳೆ, ಇವತ್ತು ಕೇಳಿದ್ದಾಳೆ, ಮತ್ತೂ ಕೇಳಬೇಕು. ಮತ್ತವ್ರು ಪಂಡಿತ ಬಂದಿರಂತ ಅವರು ಅದು ಕೇಳಬೇಕು. ಮತ್ತಷ್ಟು ಅವರಿಗೆ ಆಸಕ್ತಿ, ಕುತೂಹಲ, ತಿಳ್ಕೊಳ್ತಕ್ಕಂಥ ಉದ್ದೇಶ, ಆ ಭಕ್ತಿ ಅವರಲ್ಲಿದೆ. ಈ ಪುರುಷರಲ್ಲಿ ಅಹಂಕಾರ ಬಂದ್ಬಿಟ್ಟಿದೆ. ನನಗೆ ಇನ್ನೇನು ಕೇಳೋದಿದೆ, ಇನ್ನೇನು ತಿಳ್ಕೊಳ್ಳೋದಿದೆ, ನನಗೆಲ್ಲ ಗೊತ್ತಿದೆ, ನನ್ನ ವಿಷಯ ಬಿಟ್ಟು ಬೇರೆ ಏನು ಹೇಳಿದ್ದಾರೆ ಅವರು, ನನಗೆ ತಿಳಿಲಾರದೇ ಇರತಕ್ಕಂಥದ್ದನ್ನು, ಇದೊಂದು ಅಹಂಕಾರ. ಹಾಗಾಗಿ ಈ ಅಹಂಕಾರ ಬಂತು ಅಂದರೆ ಭಕ್ತಿ ಬೆಳೆಯೋದಿಲ್ಲ, ಇದ್ದದ್ದು ಕರಗಿ ಹೋಗ್ತದೆ. ಆ ತಪ್ಪು ಬಹುಶಃ ಪುರುಷರು ಉಂಟು ಅಂತ ಯೋಚನೆ ಮಾಡ್ತಕ್ಕಂಥದ್ದು. ಆ ಅಹಂಕಾರ ಅವರಲ್ಲಿಲ್ಲ. ಕೃಷ್ಣನೇ ಹೇಳಿದ, ಭಕ್ತೇ ಇವ ತುಷ್ಟಿಮಭ್ಯೇತಿ ವಿಷ್ಣು ನ ಅನ್ಯೇನ ಕೇನಚಿತ್. ಭಗವಂತ ಒಲಿಯುವುದು ಭಕ್ತಿಗಾಗಿ ಮಾತ್ರ, ನ ಅನ್ಯೇನ ಕೇನಚಿತ್. ಬೇರೆ ಯಾವುದೂ ಕೂಡ ಭಗವಂತನ ಉಳಿಸಿಕೊಳ್ಳಿಕ್ಕೆ ಸಮರ್ಥವಾಗುವುದಿಲ್ಲ. ಈ ಮಾತಿಗೆ ಆಧಾರ ಯಮದೇವ ನಚಿಕೇತನಿಗೆ ಹೇಳಿದ ಕಾಠಕ ಉಪನಿಷತ್ತಿನ ಮಾತು. ಆಗಲೇ ಅನಿಸ್ಲ ಬಂದದ್ದಾಗಿದೆ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ ಯಮೇವೇಶ ವೃಣುತೆ ತೇನ ಲಭ್ಯ. ನಾನು ಗೋಲ್ಡ್ ಮೆಡಲಿಸ್ಟ್, ಫಸ್ಟ್ ರ್ಯಾಂಕ್, ಪ್ರವಚನ ಸಾಕಷ್ಟು ಚೆನ್ನಾಗಿ ಮಾಡಿದ್ದೇನೆ ರೀ, ಭಾಗವತ 100 ಸಲ ಕೇಳಿದ್ದೀನಿ. ಹೀಗೇನೇನೋ ನಮ್ಮ ಗುಣಗಳು ನಾವು ಹೊಗಳ್ಕೊಳ್ಳೋದು. ಇಂಥವ್ರು ಭಗವಂತ ಎಂದೂ ಒಲಿಯುವುದಿಲ್ಲ. ಭಗವಂತ ಯಾರು ಒಲಿತಾನೆ ಹಾಗಾರೆ? ಪ್ರವಚನದಿಂದ ಒಲಿಯುವುದಿಲ್ಲ. ನಾಯಮಾತ್ಮ ಪ್ರವಚನ ಲಭ್ಯ ನ ಮೇಧೆಯ, ನಾ ಗೋಲ್ಡ್ ಮೆಡಲಿಸ್ಟು, ನೋ. ನ ಬಹುನಾಶ್ರುತಿಯನ್ನು ಭಾಳ ಕೇಳಿದ್ದೇನೆ, ನೋ. ಯಾರಿಗೆ ಒಲಿತಾನೆ ಭಗವಂತ? ಹೇಳ್ತಾನೆ ಭಗವಂತ, ನಾವು ಮಾಡಿದ ಸಾಧನೆಯಿಂದ ಭಗವಂತ ಪ್ರಸನ್ನಗೊಳ್ಳಬೇಕು. ಎಂ ಏವ ಏಷಃ ವೃಣುತೆ, ಹೀ ಶುಡ್ ಸೆಲೆಕ್ಟ್ ಅಸ್. ಹೊರತು ನಾವು ನಮ್ಮನ್ನು ಸರ್ಟಿಫೈ ಮಾಡಿಕೊಳ್ಳೋದಲ್ಲ. ಎಲ್ಲ ಆಗಿದಿರಿ, ಪೂಜೆ ಪುನಸ್ಕಾರ ಪಾಠ ಪ್ರವಚನ ಮಂಗಳ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್. ನೋ, ನೀನು ಬೇಕಾಷ್ಟು ಮಾಡಿರ್ಬೋದು. ಭಗವಂತ ಮನಸ್ಸಿಗೆ ಬರಬೇಕು, ಶುದ್ಧವಾಗಿರಬೇಕು. ಅವನ ಮನಸ್ಸಿಗೆ ಬಂದರೆ ಓಕೆ, ಅವನ ಮನಸ್ಸಿಗೆ ಬಾರದಿದ್ದರೆ ಎಲ್ಲ ವ್ಯರ್ಥ. ಹಾಗಾಗಿ ಭಗವಂತನ ಭಕ್ತಿಯಿಂದ ಒಲಿತಾನೆ ವಿನಃ ಬೇರೆ ಯಾವುದರಿಂದಲೂ ಅಲ್ಲ. ತಾಯಂದಿರಿ ಅಂತ ಭಕ್ತಿ ಹೆಚ್ಚು ಉಂಟು, ಅದಕ್ಕಾಗಿ ಭಗವಂತ ಒಲಿದ್ದಾನೆ. ವಿಪ್ರ ಪತ್ನಿಯರಿಗೆ ದೊರಕದ ಭಗವಂತನ ದರ್ಶನ ಭಾಗ್ಯ ನೋಡಿ, ಎಂಥ ಸಂದರ್ಭ. ಅವ್ರು ಸಿಕ್ತು, ಇವು ಸಿಗಲಿಲ್ಲ. ವಿಪ್ರ ಪತಿಯರಿಗೆ ಅವ್ರು ಹಾಯಾಸ್ಕೊಂಡ್ರು, ತಲೆ ಚಚ್ಕೊಂಡ್ರು, ಅಯ್ಯೋ ರಾಮ, ನಮ್ಮ ಪ್ರಸಂಗ ಎಂತ ಇದಾಯ್ತಲ್ಲ ಅಂತ. ಅದಕ್ಕೆ ನಾವು ಭಕ್ತಿ ಬೆಳೆಸ್ಕೊಳ್ಳೋಣ. ಎಲ್ಲ ಭಕ್ತಿ ಇಲ್ಲದೆ ಇದ್ದರೆ ಎಲ್ಲವೂ ವ್ಯರ್ಥವಾಗಿ ಬಿಡ್ತದೆ. ಬೇಕಾಷ್ಟು ಅಧ್ಯಯನ ಇರಲಿ, ಬೇಕಾಷ್ಟು ತಪಸ್ಸಿರಲಿ, ಏನು ಬೇಕಾದಿರಲಿ, ಭಕ್ತಿ ಇಲ್ಲದ ಪೂಜಾದಿಗಳೆಲ್ಲವೂ ವ್ಯರ್ಥ. ತಮ್ಮ ಪತ್ನಿಯರಿಗಿರುವಷ್ಟು ಭಕ್ತಿಯೂ ಇಲ್ಲವಾಯ್ತಲ್ಲ. ಭಕ್ತಿ ದೊರಕಿಸದ ಜನ್ಮ ಕುಲ ಪಾಂಡಿತ್ಯ ಕರ್ಮನಿಷ್ಠೆ ಧಿಕ್ಕಾರ ಇಲ್ಲವು ಕೆಲದಕ್ಕೂ. ಸದಾ ಆನಂದಾದಿ ಗುಣಪರಿಪೂರ್ಣವಾದ ಭಗವಂತನಿಗೆ ಹಸಿವು ಉಂಟ. ಅಯ್ಯೋ ರಾಮ, ನಾವೇನು ತಿಳ್ಕೊಂಬಿಟ್ಟು ಎಂಥ ಮೂರ್ಖರಾದಿ ನಾವು ಅಂತ ಭಗವಂತ ನನ್ನ ಬೇಡಿಕೊಳ್ತಾರೆ. ಮೂಢರಾಗಿ ನಾವು ಎಸಗಿದ ಅಪರಾಧವನ್ನು ಕ್ಷಮಿಸಿ ಭಗವಂತ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾತು ಹೇಳಿದ್ದಾರೆ. ಶ್ರೀಕೃಷ್ಣ.